ಎಲ್ರಿಗೂ ಭಾನುವಾರದ ಶುಭೋದಯ. ನಿಜಕ್ಕೂ ಇದು ಒಂದು ಸ್ಮರಣೀಯ ದಿನ. ಕನಸಿನ ಕಲರವ, ಕನಸಿನ ವಿಹಾರ ಬಹಳ ಅರ್ಥಗರ್ಭಿತ ಮತ್ತು ಅವಶ್ಯಕತೆ ಈಗಿನ ಒಂದು ಕಾಲಘಟ್ಟಕ್ಕೆ ಬಹಳ ಬೇಕಾಗಿರುವಂಥದ್ದು. ಮಾತಾಡ್ತಾ ಒಂದು ಡೈಲಾಗ್ ಮಾಡೋಣ, ಅದು ಬಹಳ ಅನಿವಾರ್ಯ, ಅವಶ್ಯಕತೆ. ಯಾವಾಗಲೂ ನಾವು ಯಾವುದೇ ಒಂದು ಕಾರ್ಯಕ್ರಮನ ಮಾಡಬೇಕಾದ್ರೆ ದೈವಸ್ತುತಿ ಅಂತ ಹೇಳ್ತೀವಿ. ನಮಗೆ ಆ ದೈವಸ್ತುತಿ ಮೇಲೆ ನಂಬಿಕೆ ಅಲ್ಲ, ನಾವೇನು ಕಟ್ಕೊಂಡಿದ್ದೀವಿ ಬದುಕನ್ನು, ನಾವೇನು ಜಗತ್ತನ್ನು ನೋಡ್ತೀವಿ, ಎಲ್ಲಿ ಪ್ರೀತಿ ಮತ್ತು ಪ್ರತಿರೋಧದಲ್ಲಿ ಪ್ರೀತಿ, ಇವನ್ನು ನಾವು ನೋಡಲಿಕ್ಕೆ ಇವತ್ತು ಒಂದು ಹಾಡಿನ ಮೂಲಕ ಆರಂಭ ಮಾಡೋಣ. ಲಕ್ಷ್ಮಿ ಹಾಡನ್ನು ಇದು ಮಾಡ್ತಾರೆ, ನಾವು ಜೊತೆಯಲ್ಲಿ ಸೇರ್ಬೋದು. ಕಟ್ಟುತ್ತೇವನವು ಕಟ್ಟೆ ಕಟ್ಟುತ್ತೇವಾ, ಕಟ್ಟುತ್ತೇವನವು ಕಟ್ಟೆ ಕಟ್ಟುತ್ತೇವಾ. ನೊಂದ ಮನಸ್ಸುಗಳ ಬೆಂದ ಕನಸುಗಳ ಕಟ್ಟೆ ಕಟ್ಟುತ್ತೇವಾ, ನಾವು ನಾಡ ಕಟ್ಟುತ್ತೇವಾ, ನಾಡ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ. ಕಟ್ಟುತ್ತೇವನವು ಕಟ್ಟೆ ಕಟ್ಟುತ್ತೇವಾ. ನೊಂದ ಮನಸ್ಸುಗಳ ಬೆಂದ ಕನಸುಗಳ ಕಟ್ಟೆ ಕಟ್ಟುತ್ತೇವಾ, ನಾವು ನಾಡ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ. ಜಾತಿ ಇಲ್ಲದ ಭೀತಿ ಇಲ್ಲದ ಊರ ಕಟ್ಟುತ್ತೇವಾ, ಜಾತಿ ಇಲ್ಲದ ಭೀತಿ ಇಲ್ಲದ ಊರ ಕಟ್ಟುತ್ತೇವಾ. ಹೆಣ್ಣು ಗಂಡೆಂಬ ಭೇದವಿಲ್ಲದ ಮನಸ ಕಟ್ಟುತ್ತೇವಾ, ನಾವು ದೇಶ ಕಟ್ಟುತ್ತೇವಾ, ದೇಶ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ. ಕಟ್ಟುತ್ತೇವನವು ಕಟ್ಟೆ ಕಟ್ಟುತ್ತೇವಾ. ನೊಂದ ಮನಸ್ಸುಗಳ ಬೆಂದ ಕನಸುಗಳ ನೋವ ತೊಡೆಯುತ್ತೇವಾ, ನಾವು ನಾಡ ಕಟ್ಟುತ್ತೇವಾ, ನಾಡ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ. ದಮನವಿಲ್ಲದ ದಹನವಿಲ್ಲದ ಮನೆಯ ಕಟ್ಟುತ್ತೇವಾ, ದಮನವಿಲ್ಲದ ದಹನವಿಲ್ಲದ ಮನೆಯ ಕಟ್ಟುತ್ತೇವಾ. ಹೂವು ಮನಸ್ಸುಗಳ ಕಂಡ ಕನಸಿಗೆ ಗುಡಿಯ ಕಟ್ಟುತ್ತೇವಾ, ನಾವು ಜೀವ ತುಂಬುತ್ತೇವಾ, ಜೀವ ತುಂಬುತ್ತೇವಾ, ನಾವು ಕನಸ ಕಟ್ಟುತ್ತೇವಾ. ಕಟ್ಟುತ್ತೇವನವು ಕಟ್ಟೆ ಕಟ್ಟುತ್ತೇವಾ. ನೊಂದ ಮನಸ್ಸುಗಳ ಬೆಂದ ಕನಸುಗಳ ಕಟ್ಟೆ ಕಟ್ಟುತ್ತೇವಾ, ನಾವು ನಾಡ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ. ಸಾಮರಸ್ಯದ ಗುರಿಯ ಹೊತ್ತು ನಾವು ಮುಂದೆ ನಡೆಯುತ್ತೇವಾ, ಸಾಮರಸ್ಯದ ಗುರಿಯ ಹೊತ್ತು ನಾವು ಮುಂದೆ ನಡೆಯುತ್ತೇವಾ. ಹಳೆ ನೆನ್ನೆಯಿಂದ ಹೊಸ ನಾಳೆಗೆ ಸೇತು ಕಟ್ಟುತ್ತೇವಾ, ನಾವು ಬದುಕ ಕಟ್ಟುತ್ತೇವಾ, ಬದುಕ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ. ಕಟ್ಟುತ್ತೇವನವು ಕಟ್ಟೆ ಕಟ್ಟುತ್ತೇವಾ. ನೊಂದ ಮನಸ್ಸುಗಳ ಬೆಂದ ಕನಸುಗಳ ಕಟ್ಟೆ ಕಟ್ಟುತ್ತೇವಾ, ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ. ಎಷ್ಟು ಭಾವನೆಗಳನ್ನು, ಕನಸುಗಳನ್ನು, ಹೆಣ್ಣು ಗಂಡೆಂಬ ಭೇದವಿಲ್ಲದ ಒಂದು ಮನಸ್ಸುಗಳಿಗೆ ಸೇತುವೆ ನಾವೆಲ್ಲರೂ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈ ಬಿಲ್ಡಿಂಗು ಸಹ ಹಾಗೆ ಹಲವಾರು ಭಾವನೆಗಳನ್ನು, ಹಲವಾರು ಆಲೋಚನೆಗಳನ್ನು, ಹಲವಾರು ಚಿಂತನೆಗಳನ್ನು, ಜಾತಿ ಧರ್ಮ ಎಲ್ಲೆ ಮೀರಿ ಕಟ್ಟಿದಂಥ ಈ ಸೂರಿನಡಿಯಲ್ಲಿ ನಾವೆಲ್ಲ ಕೂತಿರೋದು ಒಂದು ಸುಸಂದರ್ಭ. ಮೊದಲಿಗೆ ನಾನು ಈ ಸಂಸ್ಥೆಯ ಬಗ್ಗೆ ಕೆಲವೊಂದು ಅನಿಸಿಕೆಗಳನ್ನು ಹಂಚಿಕೊಳ್ತೇನೆ. ಸಿಎಡ್ಸ್ ಸೊಸೈಟಿ ಫಾರ್ ಇನ್ಫಾರ್ಮಲ್ ಎಜುಕೇಷನ್ ಡೆವಲಪ್ಮೆಂಟ್ ಸ್ಟಡಿ 1975-76 ದಶಕದಲ್ಲಿ ಆರಂಭಗೊಂಡಂತಹ ಸಂಸ್ಥೆ. ಆರಂಭದಲ್ಲಿ ಇದು
ಮಾನವ ಹಕ್ಕುಗಳು, ಮಹಿಳಾ ಪರ ಚಿಂತನೆಗಳನ್ನು ಇಟ್ಕೊಂಡು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುತ್ತಾ ಒಂದು ಡ್ಯೂರಿಂಗ್ ಎಮರ್ಜೆನ್ಸಿ ಟೈಮ್ನಲ್ಲಿ ಆರಂಭಗೊಂಡಂಥದ್ದು. ತದನಂತರದಲ್ಲಿ 1979-80ರ ದಶಕದಲ್ಲಿ ವಿಮೋಚನಾ ಮಹಿಳಾ ಹಕ್ಕುಗಳ ವೇದಿಕೆ ಅಂತ ಹೇಳಿ ಸ್ತ್ರೀ ತತ್ವ ಗುಣಗಳನ್ನು ಹೊಂದಿಕೊಂಡು ಸ್ತ್ರೀವಾದವನ್ನು ತಗೊಂಡು ಮಹಿಳೆಯರ ಮೇಲೆ ಆಗ್ತಿರುವಂಥ ಹಿಂಸೆ ದೌರ್ಜನ್ಯಗಳನ್ನು, 4 ಗೋಡೆಗಳ ಮಧ್ಯದಲ್ಲಾಗುವಂಥ ಹಿಂಸೆಗಳನ್ನು ಸಮಾಜಮುಖಿಯಾಗಿ ತಂದು ಪ್ರಶ್ನಿಸುವ ಹಕ್ಕು ಮಹಿಳೆಗೂ ಇದೆ. ಇದನ್ನು ಪ್ರಶ್ನಿಸಬೇಕು. ಮಹಿಳೆ ಮೇಲಾಗಿರುವಂಥ ದೌರ್ಜನ್ಯ ಬರೀ 4 ಗೋಡೆಗೆ ಮತ್ತು ಆ ಮಹಿಳೆಗೆ ಮಾತ್ರ ಸೀಮಿತವಲ್ಲ, ಇದು ಸಮಾಜದ ಪ್ರಶ್ನೆ ಆಗಬೇಕು, ಸಮುದಾಯದ ಪ್ರಶ್ನೆ ಆಗಬೇಕು, ಕುಟುಂಬದ ಪ್ರಶ್ನೆ ಆಗಬೇಕು ಅಂತ ಹೇಳ್ತಾ ನಡೆದು ಬಂದಂಥದ್ದು. ಅದರ ಜೊತೆಯಲ್ಲೇನೇ ಹಲವಾರು ಯೋಜನೆಗಳನ್ನು ತಗೊಂಡು ಅಸ್ವಾಭಾವಿಕ ಮಹಿಳೆಯರ ಸಾವಿರ್ಬೋದು, ಕ್ರೈಸಿಸ್ ಇಂಟರ್ವೆನ್ಷನ್ಸ್ ಇರ್ಬೋದು, ಮತ್ತು ಸಮುದಾಯದೊಟ್ಟಿಗೆ ನಿಂತು ಸಮುದಾಯದಲ್ಲಿರುವಂತಹ ಮಹಿಳೆಯರನ್ನು ಹಲವಾರು ಯಾವುದೇ ಒಂದು ಪಂಗಡ ಇರ್ಬೋದು, ಆದಿವಾಸಿ ಬುಡಕಟ್ಟು ಸಮಾಜದವರು ಇರ್ಬೋದು, ಆದಿವಾಸಿ ಅಲೆಮಾರಿ ಜನಾಂಗದವರು ಇರ್ಬೋದು, ಮತ್ತು ಬೀದಿ ಆಧಾರಿತ ಮಹಿಳೆಯರು ಇರ್ಬೋದು, ಮತ್ತು ಲಿಂಗ ಪರಿವರ್ತಿತ ಸಮುದಾಯದವರು ಇರ್ಬೋದು, ಅವರ ಜೊತೆಯಲ್ಲೆಲ್ಲ ಒಂದು ನೆಟ್ವರ್ಕ್ ಇಟ್ಕೊಂಡು ಇಡೀ ಕಾನೂನು ಮಾಡುವಂಥದ್ದಿರ್ಬೋದು, ಪಾಲಿಸಿ ಮೇಕಿಂಗ್ ಅಂತ ನಾವೇನು ಹೇಳ್ತೀವಿ, ಅಡ್ವೊಕೆಸಿ ಅಂತ ಏನು ಹೇಳ್ತೀವಿ, ಸ್ಥಳೀಯ ಆಡಳಿತ ಜೊತೆಯಲ್ಲಿ ಪಂಚಾಯಿತಿ, ಪುರಸಭೆ, ಜಿಲ್ಲಾ ಪಂಚಾಯತ್, ಹೀಗೆ ಹಲವಾರು ಜಾಗಗಳಲ್ಲಿ ನಿಂತು ಆ ಮಹಿಳೆಯ ಧನಿಗೆ ಧನಿಯಾಗಿ, ಅದು ಯಾವುದೇ ಸಮುದಾಯ ಇರ್ಬೋದು, ತುಳಿತಕ್ಕೊಳಪಟ್ಟ ಸಮುದಾಯಗಳ ಯಾವುದೇ ಇದ್ದರೂ ಕೂಡ, ಬದಿಗೊತ್ತಲ್ಪಟ್ಟ ಸಮುದಾಯದಲ್ಲಿ ಯಾವುದೇ ಇದ್ದರೂ ಸಹ ಅವರ ಜೊತೆಯಲ್ಲಿ ನಿಂತು ಮುನ್ನಡೆಯುತ್ತಾ ಸಿಎಟ್ಸ್ ಗಮನ ಮಹಿಳಾ ಸಮೂಹವಾಗಿ ಇವತ್ತು ಹುಟ್ಟುಕೊಂಡಿದೆ. ವಿಮೋಚನದ ನಂತರದಲ್ಲಿ ಸುಮಾರು ಈಗ 2017ರಿಂದ ಈಚೆಗೆ ಇದೇ ಜಾಗದಲ್ಲಿ ಗಮನ ಮಹಿಳಾ ಸಮೂಹ ಕಾರ್ಯವೈಖರಿ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಗಳೊಟ್ಟಿಗೆ ಮಹಿಳಾ ಸಂಘಟನೆಗಳಲ್ಲದೇನೆ ಸಮಾಜಪರ ಮನಸ್ಸುಗಳುಳ್ಳ ಮಹಿಳಾ ಪರ ಚಿಂತನೆಗಳುಳ್ಳ ಹಲವಾರು ಸಂಘಟನೆಗಳಲ್ಲಿ ಬೆರೆತು ಇಡೀ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಅಡ್ವೊಕೆಸಿ ಮಾಡೋದರಲ್ಲಿ ಕೂಡ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಡೆಯುವಂತಹ ಯಾವುದೇ ವಿದ್ಯಮಾನಗಳಿದ್ದರೂ ಕೂಡ ಧ್ವನಿಯಾಗಿ ನಿಂತುಕೊಂಡು ಸಮುದಾಯವನ್ನು ಬೆಂಬಲಿಸುತ್ತಾ, ಸಮುದಾಯವನ್ನು ಬಲಿವರ್ಧನೆಗೊಳಿಸುತ್ತಾ, ಸ್ಥಳೀಯ ಆಡಳಿತದ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಕೂಡ ಬಡಿದೆಬ್ಬಿಸುತ್ತಾ ಕೆಲಸ ಮಾಡ್ತಾ ಬರ್ತಿರುವಂಥದ್ದು ಈ ಸಿಎಟ್ಸ್ ಮತ್ತು ಗಮನ. ಲಕ್ಷ್ಮಿ ಹಾಡಿನಲ್ಲೇ ಹೇಳ್ದಂಗೆ ಹಳೆಯ ನೆನ್ನೆದೆಂಬ ಹೊಸ ಕನಸುಗಳನ್ನು ಹೊತ್ಕೊಂಡಿದ್ದೇವೆ ನಾವೆಲ್ಲ. ಆ ಕನಸುಗಳನ್ನು ನನಸು ಮಾಡುವಂಥದ್ದು ನಮ್ಮೆಲ್ಲರ ಒಂದು ಹೊಣೆಗಾರಿಕೆ ಅನ್ನೋದಂತ ಹೇಳ್ತಾ, ಮುಂದೆ ಶಾಂತಮ್ಮ ಅವರು ಇಲ್ಲಿ ನೀವು ನೋಡಿರ್ಬೋದು, ನಾವು ಕೂತಿರೋದ್ರಲ್ಲೇ ಮನುವಿಂದ ಮೊದಲುಗೊಂಡು ಮಧು, ಶಾಂತಮ್ಮ ಅವ್ರನ್ನೆಲ್ಲರನ್ನೂ ಒಳಗೊಂಡಂತೆ ಹಲವಾರು ವಯೋಮಿತಿಗಳನ್ನು, ಆ ಕಾಲಘಟ್ಟಗಳನ್ನು ಅವರದೇ ಆದ ಕನಸುಗಳನ್ನು ಇವತ್ತು ನಾವು ನಿಮ್ಮೊಡನೆ ಹಂಚಿಕೊಂಡು ಒಂದು ಡೈಲಾಗ್ ಮಾಡಲಿಕ್ಕೆ ಕೂತಿದ್ದೇವೆ. Basically the song what we started with is a song that, because today is about reveries, right? So dreaming of a world that is possible and impossible. So in a way the song captures our collective dream, our collective reveries of building a new world. Actually that's what we were just talking in the morning, saying it's not so much new world but a more equitable world, a more just world, a more joyful world, a world that affirms dignity of all peoples. So basically the song addresses that and says that how we're going to build this world together, a world that transcends differences of gender, of caste, of religion, and of all the various hierarchies that we are gifted with in this society, of how we are going to build it, we are going to transcend these differences. So it's a very, in a way, it's a very joyful kind of assertion of the kind of world we want to see. So picking on that, Mamta spoke about what we have tried to do in our own little way in this space that we call Sieds and Gamana. And she's saying this building itself holds the memories of many such attempts to build this world. We try to be a little microcosm of the dream that we want to see, that we want to be. So bringing in diversity, and she also said that this panel also we are trying to kind of, it's a diversity of age, of of different, because we have from Shantama to Manu, different ages. So the different dreams that each generation also carries, because Shantama's generation and my generation, we carry different kinds of dreams and aspirations. But the current, what is happening around us today and how it's a kind of defined dreaming that one needs to do in today's time. So it also reflects that. And she spoke about the organization
about how we started. CED started sometime in 75, 76. That was the context of the political emergency. I don't know how many of you would know of it. So it was at that time CED started as a space for looking at different kinds of rights issues, whether it's human rights, gender, the rights of farmers, Adivasis, Dalits, whatever. At that moment, of course, these issues were still there. What we're confronting was still there even at that time, but it was being responded to perhaps in a more raw way, because there was no discourse, there was no proper language, for it, the language that we have today. So from that time, of course, then Vimochana, which is a women's organization that was initiated from within CEDS, that started in 79. And that was also a kind of way of bringing what was personal, what was subjective, what was supposed to be domestic into the public and in the political arena. Because violence against women was always seen as something that was very personal, and very domestic, which is why it never got the kind of public and political attention it required. So Vimochana was part of the movement that really tried to make what was personal, political. And in the process also make visible the kind of violence and the kind of silence that had been there, that defined women's lives and realities at that point of time. Of course, there have been a lot of changes. It's been decades. It's been a long journey. And today we have, many of us who were part of Vimochana have formed into Gamana, which is another, women's, we call ourselves the Gamana Mahila Samoha, which is the Gamana Women's Collective, that is working in a more networked way, because today the context is much different from when it was when Vimochana started. So we have, so our attempt is also to work a lot more with, more the collectives, with other collectives. So working through networks with other collectives across the state to really make visible the voices of women from more marginalized and more vulnerable communities. So the discourse of feminism has also changed, so we have also kind of adapted with that change. So that is in brief the summary. I'm sorry if I went over. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು 30 ದಶಕಗಳಿಂದ ನಾವು ನಡ್ಕೊಂಡು ಬಂದಿರೋ ದಾರಿಯಲ್ಲಿ ನಾವು ನೋಡಿದಂಥ ಸಮಾಜ, ನಾವು ಅನುಭವಿಸಿದಂಥ ಸಮಾಜ ಮತ್ತು ನಮ್ಮ ಕನಸು ಮುಂದಿನ ಸಮಾಜ ಯಾವ ಥರ ಇರಬೇಕು ಅನ್ನೋದನ್ನು ಒಂದು ಸಂಭಾಷಣೆ, ಇನ್ನೊಂದು ಕವನದ ಮೂಲಕ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನೊಂದು ಕವನ ಬರೆದಿದ್ದೀನಿ, ಮಣ್ಣು ಹೆಣ್ಣು ಅಂತ. ಹೆಣ್ಣನ್ನು ಮಣ್ಣಿನ ಮಡಿಕೆಗೆ ಹೋಲಿಸಿ ಕೀಳಾಗಿ ಕಾಣುವ ಪುರುಷ ಪ್ರಧಾನಯುಕ್ತ ಪೌರುಷಕ್ಕೆ ಹಾಗೂ ಮನುವಾದಿಗಳಿಗೆ ನಾ ಕೊಟ್ಟ ಉತ್ತರ ಅಂತ. ನೀನೆನ್ನ ತುಳಿದೆ ನೀ ತುಳಿದಷ್ಟು ನಾ ನಯವಾದೆ. ನೀನೆನ್ನ ತಿಗರಿಯಲ್ಲಿ ತಿರುಗಿಸಿ ನನ್ನ ತಟ್ಟಿ ಅದುಮಿಟ್ಟೆ, ನಾ ಸುಂದರ ಕುಂಭವಾದೆ. ನೀನೆನ್ನ ಸತ್ತವರ ಕೂಳು ಹೊರೆಸಿದೆ, ನಾನಿನ್ನ ಶುಭ ಕಾರ್ಯಕ್ಕೆ ನಾಂದಿ ಕಳಸವಾದೆ. ನೀನೆನ್ನ ಬೆಂಕಿಯ ಉರಿಯಲ್ಲಿ ಬೇಯಿಸಿದೆ, ನಾನಿನ್ನೂ ಗಟ್ಟಿಯಾದೆ. ನೀನೆನ್ನ ಒಲೆಯ ಮೇಲಿಟ್ಟು ಮಸಿ ಬಳೆದೆ, ನಾ ಜಗದ ಹಸಿವಿಗೆ ಅನ್ನಪೂರ್ಣೆ ಆದೆ. ನೀನೆನ್ನ ಮೂಲೆಗೆಸೆದು ಹೊಳೆವ ಪಾತ್ರೆಗೆ ಮರುಳಾದೆ, ನಾ ಜಗದ ಬೇಸಿಗೆಯ ಬೇಗೆಗೆ ತಂಪೆರವ ನೀರಿನ ಮರಿಗೆಯಾದೆ. ನೀನೆನ್ನ ಬಣ್ಣ ಹಚ್ಚಿ ಚುಕ್ಕೆ ಇಟ್ಟು ಚಿತ್ತಾರ ಮಾಡಿದೆ, ನಾ ನೆಲದ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ದೀಪವಾದೆ. ನೀನೆನ್ನ ಮನೆಯ ಶೃಂಗಾರಕ್ಕೆಂದು ಬಾಗಿಲಿಂದಾಚೆ ಇಟ್ಟೆ, ನಾ ಮನೆಗೆ ಬಂದವರಿಗೆ ಆಕರ್ಷಿಸಿದೆ. ನೀನೆನ್ನ ಸಿಟ್ಟಿನಲ್ಲಿ ನೆಲಕ್ಕೊಗೆದು ಪುಡಿ ಮಾಡಿದೆ, ನಾ ಮತ್ತೆ ಮಣ್ಣು ಸೇರಿ ಮರುಜನ್ಮಕ್ಕನ್ವಾದೆ. ನೀ ನಶ್ವರ, ನಾನಲ್ಲ, ನಾನೊಂದು ಅಗಾಧ ಚೇತನ. ಬದುಕು ಸಾವುಗಳ ನಡುವೆ ನಾನಿಲ್ಲದೆ ನೀನಿಲ್ಲ, ನಾ ಹೆಣ್ಮನದ ಮಣ್ಣು. ಇದು ಒಂದು ಮಣ್ಣಿನ ಮಡಕೆ, ಹೆಣ್ಣಾಗಿ ಆ ಮಣ್ಣಿನ ಮಡಕೆಗೆ ಯಾವ ರೀತಿ ಇದು ಮಾಡಿದ್ರೂ ತಾನು ಮತ್ತೆ ಹುಟ್ಟಿ ಬೆಳಿತೀನಿ ಅನ್ನೋ ಒಂದು ಇದನ್ನು ಹೇಳೋ ಅಂಥ ಒಂದು ಅರ್ಥ ಕೊಡೋ ಅಂಥದ್ದು. ಮತ್ತು ಇನ್ನೊಂದು, ನಾವು ಜಗತ್ತಲ್ಲಿ ಎಲ್ಲನೂ ಅನುಸರಿಸಿದ್ದೀವಿ, ಎಲ್ಲನೂ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ನವನಾಗರಿಕತೆ, ನವ ಸಮಾಜ, ನಾವು ತುಂಬ ಮುಂದುವರೆದಿದ್ದೀವಿ, ವಿದ್ಯಾವಂತರಾಗಿದ್ದೀವಿ, ನಾವು ತುಂಬ ಇದು ಮಾಡಿದ್ದೀವಿ ಅಂತೀವಿ. ಆದರೆ ನಮ್ಮ ವೇಷಭೂಷಣ, ನಮ್ಮ ನಡವಳಿಕೆಗಳು, ನಮ್ಮ ನೋಟ, ನಮ್ಮ ಇದೆಲ್ಲ ನವನಾಗರಿಕತೆಯಲ್ಲಿರ್ಬೋದು.
ಆದರೆ ನಮ್ಮ ತಲೆಯೊಳಗೆ ಒಂದು ಹೂರಣ ತುಂಬಿದೆ, ಅದು ಪಿತೃಪ್ರಧಾನವಾದ ಹೂರಣ ತುಂಬಿದೆ. ಅದನ್ನು ನಾವು ಈಗಲೂ ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದನ್ನು, ಆ ಹೂರಣಕ್ಕೆ ಹಳೆ ಕಾಲಿನ ಅಜ್ಜಿ ಹೊಸತನ ಯಾವ ರೀತಿ ಕೊಡ್ತಾಳೆ, ಹೊಸತನ ಹೇಗೆ ತುಂಬ್ತಾಳೆ, ಹೊಸತನದ ಒಂದು ತಿರುವನ್ನು ಹೇಗೆ ಕೊಡ್ತಾಳೆ ಅನ್ನೋದು ಅಜ್ಜಿ ಬಂದ್ಲು ಅಜ್ಜಿ ಅಂತ ಹೇಳಿಬಿಟ್ಟು ಇಲ್ಲಿ ಅಪಘಾತವೋ ಅಘಾತವೋ ಅಂತ ಹೇಳಿಬಿಟ್ಟಿದ್ದು. ಕಮಲ ರೀ ನವ್ಯ, ನಿಮ್ಗೊಂದು ವಿಷಯ ಗೊತ್ತಾ? ನವ್ಯ ಏನು ರೀ ಕಮಲ? ಕಮಲ ಅದೇ 4ನೇ ಬೀದಿಲಿ ಒಂದು ಹುಡುಗಿ ತೆಳ್ಳಗೆ ಬೆಳ್ಳಗೆ ದಿನ ಈ ಕಡೆಯಿಂದ ಕೆಲಸಕ್ಕೇನೋ ಹೋಗ್ತಾ ಇದ್ಲಲ್ಲ. ನವ್ಯ ಹ್ಞೂ ನೋಡಿದ್ದೀನಿ, ಯಾವುದೋ IT ಕಂಪ್ನಿಗೆ ಕೆಲಸಕ್ಕೆ ಸೇರಿಕೊಂಡು ರಾತ್ರಿ ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ಬರ್ತಾ ಇದ್ಲಲ್ಲ, ಏನಾಯಿತು ಅವಳಿಗೆ? ಕಮಲ ಅವಳನ್ನು ಯಾರೋ 4 ಜನ ರೇಪ್ ಮಾಡಿದ್ದಾರಂತೆ ರೀ. ಅವ್ರ ಮನೆಯವರೆಲ್ಲ ಸೇರಿ ಮಾನ ಮರ್ಯಾದೆ ಕಳೆದ್ಲು ಅಂತ ಚೆನ್ನಾಗಿ ಹೊಡೆದು ಬಡ್ದು ಮನೇಲಿ ಕೂಡಾಕಿದ್ದಾರಂತೆ. ನವ್ಯ ಹೌದು, ಎಷ್ಟು ಅವಮಾನ ಅಲ್ವಾ? ಇಂಥವ್ರು ಬದುಕೋಕ್ಕಿಂತ ಸಾಯೋದೇ ಮೇಲು. ಕಮಲ ಈಗಿನ ಕಾಲದ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಏನಿಲ್ಲ. ಫ್ಯಾಷನ್ ಅಂತ ಕೂದಲು ಬಿಟ್ಕೊಂಡು ಮೈ ಕಾಣಿಸೋ ಥರ ಬಟ್ಟೆ ಹಾಕ್ಕೊಂಡು ಎಷ್ಟೊತ್ತಂದರೆ ಅಷ್ಟೊತ್ತಲ್ಲಿ ತಿರುಗಿದ್ರೆ ಇನ್ನೇನಾಗುತ್ತೆ? ಕಾಲ ತುಂಬ ಕೆಟ್ಟೋಯ್ತು. ಆವಾಗ ಅಜ್ಜಿ ಬರ್ತಾಳೆ. ಅಜ್ಜಿ ಬಂದ್ಲು. ಅಜ್ಜಿ ಲೇ ಏನ್ರೆ ನೀವು ಮಾತಾಡ್ತಾ ಇರೋದು? ನಿಮ್ಗೇನಾದರೂ ಬುದ್ಧಿಗಿದ್ದಿ ಇದೆಯಾ? ಆ ಮಗು ಏನು ತಪ್ಪು ಮಾಡಿದೆ ಅಂತ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ತಪ್ಪು ಮಾಡಿದವರು ರಾಜಾರೋಷಾಗಿ ಓಡಾಡ್ತಾ ಇರ್ತಾರೆ, ಅನ್ಯಾಯಕ್ಕೊಳಗಾದವರು ಸಾಯ್ಬೇಕಾ? ನಿಮ್ಮ ಮಾತು ಕೇಳು. ನವ್ಯ ಅಜ್ಜಿ ಅವಳಿಗೆ 4 ಜನ ರೇಪ್ ಮಾಡಿದ್ದಾರಂತೆ, ಕರ್ಮ ಕರ್ಮ. ಅಜ್ಜಿ ಬಾಯಿ ಮುಚ್ಚರೆ ಸಾಕು. ಆಕ್ಸಿಡೆಂಟ್ ಆಗಿ ಅವಳ ಕೈಯೋ ಕಾಲೋ ಮುರಿದಿದ್ರೆ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರಲಿಲ್ವಾ? ಇದು ಹಾಗೆ ಅವಳ ಯೋನಿ ಮೇಲೆ ಅವಳು ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಆಕ್ರಮಣ ಮಾಡಿದ್ದಾರೆ. ಅದು ಆಕ್ಸಿಡೆಂಟ್ ಅಷ್ಟೇ ಅಲ್ಲ, ಅವಳ ಮನಸ್ಸಿನ ಮೇಲೆ ಆಘಾತ ಆಗಿದೆ. ಧೈರ್ಯ ಅವಳಿಗೆ 4 ಸಾಂತ್ವನದ ಮಾತಾಡಿ ಧೈರ್ಯ ತುಂಬೋದು ಬಿಟ್ಟು ಸಾಯಬೇಕು ಅಂತೀರಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನಿರಿ. ಅವಳನ್ನು ಮಾತಲ್ಲೇ ಕೊಲ್ಲಬೇಡಿ. ಆ ಆಘಾತದಿಂದ ಹೊರಗೆ ತಂದು ಬದುಕೋದು ಕಲಿಸ್ರಿ. ನಾನೀಗಲೇ ಹೋಗಿ ಸಮಾಧಾನ ಮಾಡ್ತೀನಿ, ನೀವು ಬರೋದಿದ್ರೆ ನನ್ನ ಜೊತೆ ಬನ್ನಿ. ಕಮಲಾ ನವ್ಯ ತಪ್ಪಾಯ್ತಜ್ಜಿ, ನಾವು ನಿಮ್ಮ ಜೊತೆಗೆ ಬರ್ತೀವಿ ನಡೀರಿ ಅಂತ. ಅಂದರೆ ಹಳೇ ಕಾಲದ ಅಜ್ಜಿ ಮಾತಾಡಬೇಕಾಗಿದ್ದ ಮಾತನ್ನು ನವಯುಗದ ನಾರಿಯರು ಮಾತಾಡ್ತಾರೆ. ಅವರ ವೇಷಭೂಷಣಗಳು, ಅವರ ನಾಗರಿಕತೆ, ಅವರ ದೇಹದ ಮೇಲಿರೋ ಬಟ್ಟೆಗಳು ಅವರ ಅಲಂಕಾರದಲ್ಲಿ ಕಾಣಿಸುತ್ತೆ. ಆದರೆ ಅವ್ರ ತಲೆಯೊಳಗಡೆ ಇರೋ ಆ ಪಿತೃಪ್ರಧಾನ ಸಮಾಜದ ಹೂರಣ ಹೋಗಿಲ್ಲ. ಅದೇ ಹಳೆ ಕಾಲದ ಅಜ್ಜಿ ಬಂದು ಅಲ್ಲಿ ಹೊಸ ಹೂರಣನ ತುಂಬೋದಕ್ಕೆ, ಆ ಬದಲಾವಣೆಯನ್ನು ತರೋದಕ್ಕೆ ಹೇಳ್ತಾಳೆ. ಇದು ನಾವು ಅಂದರೆ ನನ್ನ ಕನಸು, ನಾನು ಓಡಿದ್ದ ಸಮಾಜ ಹೇಗೆ ನೋಡ್ತಾರೆ ಅನ್ನೋದು, ಅದನ್ನ ಅನುಭವಿಸಿದ್ದು, ಮತ್ತು ನಾನು ಬಯಸೋ ಸಮಾಜ ಈ ಥರ ಇರಬೇಕು ಅಂತ ಹೇಳಿಬಿಟ್ಟು ನನ್ನ ಈ 2 ಕವನದಲ್ಲಿನೂ ಹೇಳಬೇಕು ನನ್ನ ಕನಸು ಬದಲಾವಣೆಗಳನ್ನು ಅಂತ ಹೇಳ್ತಾ ನನಗಿಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ 8 ಮಿನಿಟ್ಸ್ ಫುಲ್ ಆಯಿತಾ? ಇನ್ನೊಂದು ಓದ್ಬೋದಲ್ಲ? ತಾಯಿ ಮೀನು ಏನು ಮಾಡ್ತಾ ಇದೀಯಾ? ಮೀನು ಅಡುಗೆ ಮಾಡ್ತಾಯಿದ್ದೀನಿ, ಕೆಲಸಕ್ಕೆ ಹೋಗಬೇಕು, ಹೊತ್ತಾಯಿತು, ರೆಡಿ ಆಗ್ತೀನಿ. ತಾಯಿ ಸರಿ ಸರಿ. ಪಕ್ಕದ ಮನೆಗೆ ಬಂದಿರೋ ನೆಂಟರು ಮನೆಗೆ ಬರ್ತಾರೆ. ಅಕ್ಕ ನಿಮ್ಮ ಹುಡುಗಿ ಗಂಡನ ಮನೆಯಿಂದ ಬಂದು ತುಂಬ ದಿನ ಆಗಿದೆ ಅಲ್ಲ, ಯಾಕೆ ಹೋಗಲ್ವಂತ ಗಂಡನ ಮನೆಗೆ? ಪಕ್ಕದ ಮನೆ ನೆಂಟರು ಅದಕ್ಕೆ ಕೇಳ್ತಾರೆ. ತಾಯಿ ಅದಕ್ಕೆ ಹೇಳ್ತಾಳೆ, ಎಲ್ಲಮ್ಮ ಹೋಗೋದು, ನಮ್ಮ ಮಾತು ಕೇಳದೆ ಜಾತಿ ಕುಲ ಇಲ್ಲದೆ ಮದುವೆ ಮಾಡಿಕೊಂಡ್ಳು ಅವಳು. ಅವನು ಇವಳನ್ನ ಬಿಟ್ಟು ಬೇರೆಯವಳನ್ನ ತಂದಿಟ್ಕೊಂಡು ಇವಳನ್ನ ಓಡಿಸ್ದ. ಪಕ್ಕದ ಮನೆ ನೆಂಟರು, ಅಕ್ಕ ತಪ್ಪು ತಿಳ್ಕೊಳ್ಬೇಡ, ನನ್ನ ಮದುವೆ ಆಗಿ 10 ವರ್ಷ ಆಯಿತು, ನನಗೆ ಮಕ್ಕಳಾಗಿಲ್ಲ. ನಿಮ್ಮ ಮಗಳನ್ನ ನಾನು ನನ್ನ ಗಂಡನಿಗೆ ಮದುವೆ ಮಾಡಿಸಿ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಗಂಡಿನಿಂದ ಒಂದು ಮಗು ಆದರೆ ಸಾಕು, ನಿನ್ನ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಆವಾಗ ಅಲ್ಲಿ ಅಜ್ಜಿ ಬರ್ತಾಳೆ. ಅಜ್ಜಿ ಬಂದ್ಲು. ಅಜ್ಜಿ ಮಾಡ್ರನ್ ಅಜ್ಜಿ. ಅಜ್ಜಿ ಲೇ ಹೆಣ್ಮಕ್ಳ ಏನು ಮಾತಾಡ್ತಾ ಇದ್ದೀರಾ? ಅವಳೇನು ಮಕ್ಕಳು ಮಾಡೋ ಮಿಷಿನ? ರಾಗಿ ಹಿಟ್ಟು ನೀರು ಹಾಕಿದರೆ ಮುದ್ದೆ ಆಚೆ ಬರುತ್ತೆ ಅನ್ನೋಕ್ಕೆ. ಗಂಡ ಬಿಟ್ಟು ಮಾತ್ರಕ್ಕೆ ನಿಮಗೆ ಮಗು ಮಾಡಿಕೊಡ್ಬೇಕಾ? ಬಾಡಿಗೆ ತಾಯಿನ ತಗೊಂಡ್ರೆ ದುಡ್ಡು ಕೊಡಬೇಕಾಗುತ್ತೆ ಅಂತ ಗಂಡ ಬಿಟ್ಟವಳಿಗೆ ತಾಳಿ ಕಟ್ಟಿದರೆ ಮಗುನೂ ಸಿಗುತ್ತೆ, ಕೆಲ್ಸಕ್ಕೆ ಬಿಟ್ಟು ಆಳು ಸಿಗುತ್ತೆ ಅಂತಾನ? ಎದ್ದೋಗ್ರೆ ಸಾಕು.
ಮದುವೆನೂ ಬೇಡ, ಮಗು ಮಾಡಿಕೊಡೋದು ಬೇಡ ಅಂತ ಅಜ್ಜಿ ಹೇಳ್ತಾಳೆ, ಮಾಡ್ರನ್ ಅಜ್ಜಿ. ಇದು ನನ್ನ ಇನ್ನೊಂದು ಸಂಭಾಷಣೆ. ಥ್ಯಾಂಕ್ ಯು ನನಗೆ ಟೈಮ್ ಕೊಟ್ಟಿದ್ದಕ್ಕೆ, ನನ್ನ ಅನಿಸಿಕೆ. Just to give you all a bit of a context, I wish Shantama will speak also. Shantama has been working in Kolar, where we have a center where she has been, and we also set up a shelter there, and she was very much the Ajji at the center of setting up the shelter. And she's been dealing with violence against women, crisis intervention for the past 3 decades. So all these little things that she is writing now is really kind of drawing from the everyday kind of battles that she has been fighting with the women who have been coming. And now, you know, there are others now, Lakshmi has joined and others have also joined with her. But that is the kind of work from which she draws her. Not only the work, it's her own personal life, you know, because I think, like I said, all our lives are also part of the politics that we try to create. So it's really, it's the essence of that she's putting into all this poetry. She's become very creative now. So it is the response to a man who is, who comes with the context of patriarchy and then a Manu, Vada. So when woman was been, compared to a clay pot, and this is what her response is. You have oppressed me, but I have become really smooth. She's talking about the making of a clay pot. So the clay pot is the woman. So the more you have beaten me, like it's a whole process of making the clay pot, right? So the more you have the more you have kneaded me and exerted me, the softer and more, this thing, flexible I have become. ಅಲ್ಲ, ಇದರಲ್ಲಿ ಏನಂದರೆ ಪಾಟ್ರಿಯವರು ಇದನ್ನು ತಿರುಗಿಸ್ತಾರಲ್ವಾ, ಅಲ್ಲಿ ತಿರುಗಿಸಿ ಫಸ್ಟ್ ತುಳಿದಿದಾಗ ಆ ಮಣ್ಣು ಒಂದು ಸಾಫ್ಟ್ ಆಗುತ್ತೆ. ಇವನು ತುಳಿತಾನೆ, ಆದರೆ ಗಂಡಸು ಒಂದು ಹೆಣ್ಣನ್ನು ಹಾಕಿ ತುಳಿದಾಗ ಅವಳು ಮತ್ತೆ ಹೊರಟಾಗಲ್ಲ, ಮೆತ್ತವಾಗ್ತಾಳೆ. ಮತ್ತು ಆ ತಿಗುರಿನಲ್ಲಿಟ್ಟು ತಿರುಗಿಸಿ ಅದನ್ನು ಇಡ್ತಾರೆ, ಆವಾಗ ಒಳ್ಳೆ ಕುಂಭ ಆಗಿ ಬರುತ್ತೆ. So it's a shaping of the pot. So basically how, you knead, not only knead, but with the feet, like you're trying to kind of pummel me into kind of this thing, but I become more pliant, I become more flexible with that, and you try to kind of, put me into a shape, but I, kind of mold myself into a form. ಆಮೇಲೆ ಆ ಮಡಕೆನ ಈ ಸತ್ತವ್ರ ಮುಂದೆ ಆ ಅನ್ನ ಇಟ್ಕೊಂಡು ಕೂಳಿಟ್ಕೊಂಡು ಹೋಗ್ತಾರೆ. ಇವಳು ಹೇಳ್ತಾಳೆ, ನಿನ್ನ ಶುಭ ಮದುವೆ ಮಾಡಿದ್ರೆ ಕಳಸ ಮಾಡ್ತಾರೆ, ನಾನು ಇನ್ನ ಶುಭ ಕಾರ್ಯಕ್ಕೆ ಕಳಸ ಅಂತ, ನೀನು ನನಗೆ ಕೂಳು ಹೊರಿಸಿದ್ರು ನಾನು ಕಳಸ ಆಗಿ ಬರ್ತೀನಿ. So you try to turn me into a pot, because when somebody dies, you carry half-boiled rice in a clay pot in front of the dead body. So as you try to reduce me to that, but I become the kalasha. Kalasha is that a pot in which rice is, kind of this thing. Like on good occasions, on happy occasions. So I turn myself into that, and. ನೀನೆನ್ನ ಬೆಂಕಿಯ ಉರಿಯಲ್ಲಿ ಬೇಯಿಸಿದೆ, ಆ ಬೆಂಕಿಯಲ್ಲಿ ಮಡಕೆಯನ್ನು ಬೇಯಿಸ್ತಾರೆ, ಅವಾಗ ನಾನು ಇನ್ನೂ ಗಟ್ಟಿ ಆದೆ. So you tried to burn me in the fires, you tried to, and I became stronger and the harder for it. ನೀನು ನನಗೆ ಒಲೆ ಮೇಲೆ ಇಟ್ಬಿಟ್ಟು ಒಲೆ ಅಂಟಿಸಿದಾಗ ಮಸಿ ಬಳ್ದೆ, ನಾನು ಜಗಕ್ಕೆ ಅನ್ನ ನೀಡುವ ಅನ್ನಪೂರ್ಣೆ ಆದೆ. As you cooked me, you tried to cover me with soot. When the thing cooks, it becomes black, right? You try to cover me with soot, but I cooked rice, like within me, I cooked rice through which I was able to feed the whole world. ನೀನೆನ್ನ ಮೂಲೆಗೆಸೆದು ಹೊಳೆವ ಪಾತ್ರೆಗೆ ಮರುಳಾದೆ. You cast me aside, because this gleaming new pot came, these metal pots came, you cast me aside. ನಾ ಜಗದ ಬೇಸಿಗೆಯ ಬೇಗೆಗೆ ತಂಪೆರವ ನೀರಿನ ಮರಿಗೆ ಆದೆ. You threw me into a corner, but I turned into a pot that gave cool water to the thirsty people. ನೀನೆನ್ನ ಬಣ್ಣ ಹಚ್ಚಿ ಚುಕ್ಕೆ ಇಟ್ಟು ಚಿತ್ತಾರ ಮಾಡಿದೆ, ಅಲಂಕಾರಕ್ಕೆ ಮಾಡ್ತಾರಲ್ಲ. You tried to turn me into an ornament by putting these little, painting little things, and you tried to turn me into an ornament. ನಾ ನೆಲದ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ದೀಪವಾದೆ. I became the signifier of some, auspicious occasion.
ನೀನನ್ನ ಮನೆ ಶೃಂಗಾರಕ್ಕೆಂದು ಬಾಗಿಲಿಂದ ಆಚೆ ಇಟ್ಟೆ. You try to put me outside the door, you know, because I became an ornament. So you try to, you know, put me out and turn me into an ornament. ಅವಾಗ ನಾನು ಮನೆಗೆ ಬಂದವ್ರನ್ನ ಆಕರ್ಷಿಸಿದೆ. ಅಂದರೆ ಫಸ್ಟು ನನ್ನ ಹತ್ರನೇ ಬಂದರು ಎಲ್ಲರೂ. You tried to ಎಷ್ಟು push me ಚೆನ್ನಾಗಿದೆ. out. I became the one that welcomed people into the house. ನೀನನ್ನ ಸಿಟ್ಟಿನಲ್ಲಿ ನೆಲಕ್ಕೆ ಒಗೆದು ಪುಡಿ ಮಾಡಿದೆ. In anger, you threw me to the ground and made pieces of me. ನಾ ಮತ್ತೆ ಮಣ್ಣು ಸೇರಿ ಮರುಜನ್ಮ ಕಾಣುವಾದೆ. I was ready to kind of recast myself into a new ಅದಕ್ಕೆ life. ನಾನು ಹೇಳ್ತೀನಿ, ನೀ ನಶ್ವರ, ನಾನಲ್ಲ, ನಾನೊಂದು ಅಗಾಧ ಚೇತನ. ಬದುಕು ಸಾವುಗಳ ನಡುವೆ ನಾನಿಲ್ಲದೆ ನೀನಿಲ್ಲ. ನಾ ಹೆಣ್ಮನದ ಮಣ್ಣು, ಅಂದರೆ ಆ ಮಣ್ಣು ನಲ್ಲಿ ಹೆಣ್ಣಿನ ಮನ ಇದೆ. The first part was that, you know, you are the one who destroys. You're the destroyer. I am a Aghada Chetana. Yeah, in the midst of life and death, I am the one who continues to sustain and give. ನಾನಿಲ್ಲದೆ ನೀನಿಲ್ಲ. And you can't survive without me. You know, you cannot survive without me. And I am the ಹೆಣ್ಮನದ ಮಣ್ಣು. So I am the earth with a women's spirit or women's mind. I am the earth with a women's mind, with a women's spirit. And the other two stories she told, I mean, it was plays, like little skits that you can perform. So it's through dialogue. There is this, and the main character in both the dialogues is this Ajji. Ajji is this old woman, modern old woman. So she's talking, basically both of them, all these dialogues communicate how the notions of patriarchy, you know, that are still there in our minds, how it never goes, whatever time, whatever the ages, like it really never goes, and how it continues to speak even through younger people. You know, how it's not as if it, you know, patriarchy is something that only the old carry, how it's carried on even through the minds of the young people, the younger generation. So she gave two examples. One is in a rape case where, you know, two young women are talking, and they're talking about this woman who works, a young girl who works in an IT company, and, you know, she goes around wearing, you know, short clothes and revealing clothes and all that, and she's been raped. So they basically to say how she is, you know, she's asked for it, and, you know, who asked her to, you know, wear such revealing clothes, and then how she was treated, you know. So there's a bit of a dialogue on that, saying that how normally society, like, you know, women ask for it, right? So reflecting that. So then the old woman comes, and she says, what is this nonsense you all are speaking? So basically she says, you know, acts like it's aghata, aghata, accident and Is it trauma? trauma. Yeah, is it trauma or is it accident? So then she says that, Both you know, is there. yeah, so then the thing is that she says that, you know, it is what is rape? It's not like anything to do with morality and dignity and all of that. It is you know, what has happened is an assault on her choice, on her person, on her physical body, and on a part of her body that she did not want to, you know, kind of give. So it was an assault on that. So it is. So why are you looking at it any different than, you know, any other accident that happens? And you should be there instead, you know, standing with her, like you would stand with anyone who's had a kind of trauma to their body. You should stand with her, you know, for her to heal and to recover and to support her. So that was one dialogue, and the other one was there's a woman who's left her husband and come, and she's staying with her parents in her mother's house. And then the next door neighbor is somebody who doesn't have a child, and the husband, you know, is of course craving for a child. So she comes and says that, you know, you come and marry my husband so that he can have a child, you know, through you, and I'll get you married, don't worry, you know, I will kind of this thing. Yeah, so we will look after your child and this thing. So then the grandmother comes and says, what is this nonsense? Do you think that, you know, your body is, you know, like a childbearing machine, and you want free labor to kind of this thing? What is this nonsense? Just shut up and keep quiet. Machine. Aren't you ashamed of yourself? ಅದು ಇದರಲ್ಲಿ ಮುಖ್ಯವಾಗಿ ಏನಂದರೆ, ಈ ಹೆಣ್ಮಕ್ಳು ಮಾತಾಡೋರು ವಿದ್ಯಾವಂತರು, ನವನಾಗರಿಕರು, ಈ ಸೋಕಾಲ್ಡ್ ಇವತ್ತು ಏನು ಮುಂದುವರೆದು ಬಿಟ್ಟಿದ್ದೀವಿ ನಾಗರಿಕತೆಯಲ್ಲಿ ಅಂತ ಹೇಳೋ ಹೆಣ್ಮಕ್ಳು ಈ ಮನುವಾದಿತ್ವ ಇದೆಯಲ್ಲ ತಲೆಯಲ್ಲಿ, ಅದನ್ನು ಮಾತಾಡ್ತಾರೆ. ಬಟ್ ಅಜ್ಜಿ ಆದವಳು, ಹಳೆ ಕಾಲದವಳು, ಅದು ಹಾಗಲ್ಲ, ಅವಳಿಗೊಂದು ಘನತೆ ಗೌರವ ಇದೆ, ಅವಳು ಈ ಥರ ಇರಬೇಕು ಅಂತ ಅಜ್ಜಿ ಮಾತಾಡ್ತಾಳೆ. ಆ ವ್ಯತ್ಯಾಸ ಇದರಲ್ಲಿ ಮುಖ್ಯವಾಗಿ ತಗೊಂಡು ಬಂದಿದೆ. ಅದಕ್ಕೆ ಅಜ್ಜಿ ಬದಲು ಅಜ್ಜಿ, ಮಾಡ್ರನ್ ಅಜ್ಜಿ ಅಂತಿಟ್ಟೆ, ಮಧು ಅವ್ರು ಮಾಡ್ರನ್ ಬೇಡ ಅಂದ್ರೆ.
ಎಲ್ರಿಗೂ ಬೆಳಗಿನ ಶುಭೋದಯಗಳು. ನಾನು 2 ವಿಚಾರನ ತಗೊಂಡಿದ್ದೀನಿ. ಯಾಕೆ ಅಂದರೆ ನಾವು ಸಮುದಾಯದಲ್ಲಿ ಕಮ್ಯುನಿಟಿಯಲ್ಲಿ ಕೆಲಸ ಮಾಡಬೇಕಾದಾಗ ಇವನ್ ಇಲ್ಲಿ ರೆವೆರಿ ಅಂತ ಹೇಳಿದ್ರು, ಅಂದರೆ ಒಂದು ಡೇ ಡ್ರೀಮ್ ಆ ಥರದಲ್ಲಿ. ಸೊ ನನಗೆ ಯಾವಾಗಲೂ ತಲೆಯಲ್ಲಿ 2 ವಿಷಯ ಓಡ್ತಾ ಇರುತ್ತೆ. ಇವನ್ ವೈಯಕ್ತಿಕವಾಗಿಯೂ ಹೌದು, ಸಮುದಾಯದಲ್ಲಿ ಒಟ್ಟಿಗೆ ತೊಗೊಂಡು ಹೋಗಬೇಕಾದಾಗಲೂ ನಾವು ಹೆಣ್ಮಕ್ಳ ಜೊತೆ ಮಾತಾಡಬೇಕಾದಾಗ ಸೊ ನಮಗೆ ಬರೋವಂಥ ಆಲೋಚನೆಗಳನ್ನ ನಾನು ತಗೊಂಡು 2 ವಿಷಯ ತಗೊಂಡೆ. ಒಂದು, ಮನೆ ಒಳಗೂ ಮತ್ತು ಮನೆ ಹೊರಗೂ ದುಡಿಯೋ ಅಂಥ ಮಹಿಳೆಯರು. ಒಂದು, ಅವರು ಮನೆ ಹೊರಗಡೆನೂ ದುಡಿತಾ ಇರ್ತಾರೆ, ಮನೆ ಒಳಗಡೆನೂ ದುಡಿತಾ ಇರ್ತಾರೆ. ಒಂದು, ಅವರು ಬೆಳಗ್ಗೆ ಎದ್ದು ಏನು ಮಕ್ಕಳಿಗೆ ತಿಂಡಿ ಮಾಡಬೇಕು, ಸ್ಕೂಲ್ಗೆ ರೆಡಿ ಆಗಬೇಕು, ಮಕ್ಕಳನ್ನ ಕಳಿಸ್ಬೇಕು, ಅದ್ರ ಜೊತೆಗೆ ಗಂಡನಿಗೆ ಊಟ ಮಾಡಬೇಕು, ಮನೇಲಿ ಹಿರಿಯರಿದ್ದರೆ ಅವ್ರನ್ನ ನೋಡ್ಕೋಬೇಕು, ಅದ್ರ ಜೊತೆಗೆ ತಾನೂ ರೆಡಿ ಆಗಿ ತಾನೂ ಕೆಲಸಕ್ಕೆ ಹೋಗಬೇಕು. ಸೊ ಅದಾದಮೇಲೆ ಸಂಜೆ ಅವಳು ಅಷ್ಟು ಕೆಲಸ ಮುಗಿಸಿ ಮನೆಗೆ ಬಂದಾಗ ಸೊ ಅವಳು ಮತ್ತೆ ರಿಪೀಟ್ ಆಗುತ್ತೆ. ಇವನ್ 5 ಮಿನಿಟ್ಸು ಸಹ, ಇವನ್ ಗಾರ್ಮೆಂಟ್ ನಾವು ವುಮೆನ್ಸನ್ನು ತಗೊಂಡ್ರೂ ಸಹ ಸಂಜೆ ಬರಬೇಕಾದ್ರೇ ಅವರು ಗಾರ್ಮೆಂಟ್ ಮುಂದೆ ಏನು ತರಕಾರಿ ಇಟ್ಟಿರ್ತಾರೆ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಇದೇ ಸಾಂಬಾರು ಮಾಡಬೇಕು ಅಂತ ಅಲ್ಲಿಂದನೇ ಅವರು ಮನೆ ಆಲೋಚನೆಗಳನ್ನ ತುಂಬಿಕೊಂಡು ಬರ್ತಾರೆ ಮಹಿಳೆಯರು. ಸೊ ಆ ರೀತಿ ಬಂದಾಗ ಸಂಜೆ ಮತ್ತೆ ಅದೇ, ಮತ್ತೆ ಹೋಮ್ವರ್ಕ್ ಮಾಡಿಸು ಮಕ್ಕಳಿಗೆ ಏನು ಬೇಕು ಏನು ಬೇಡ, ಮತ್ತೆ ಅಡುಗೆ ಮಾಡು, ಮತ್ತೆ ಪಾತ್ರೆ ತೊಳಿ, ಮತ್ತೆ ಅಟ್ಲೀಸ್ಟ್ ಎಲ್ಲ ಕೆಲಸ ಮುಗಿಸಿ ಮಲಗಬೇಕಾದಾಗಲೂ ಅವಳಿಗೊಂದು ಯೋಚನೆ ಕಾಡ್ತಾ ಇರುತ್ತೆ, ಬೆಳಗ್ಗೆ ಏನು ನಾನು ಅಡುಗೆ ಮಾಡಬೇಕು. ಇವನ್ ನೈಟ್ ಅವಳು ಪ್ರಿಪೇರ್ ಆಗಿಲ್ಲ ಅಂತಂದರೆ ನೆಮ್ಮದಿಯಾಗಿ ನಿದ್ದೆನೂ ಹತ್ತೋದಿಲ್ಲ ಅವಳಿಗೆ. ಸೊ ಆ ರೀತಿ ನಾವು ಮಾಡಬೇಕಾದಾಗ ನಾವು ಕೇಳೋದಿಷ್ಟೇ, ಒಂದು, ಅಷ್ಟು ಮಾಡಬೇಕಾದಾಗ ಮನೆಯಲ್ಲಿ ಇವನ್ ನಾವು ಪುರುಷರೇ ಅಂತ ತೋರಿಸೋದಕ್ಕಿಂತ ಮನೆಯಲ್ಲಿ ಇರ್ತಕ್ಕಂಥ ಆ ಪಿತೃಪ್ರಧಾನ ವ್ಯವಸ್ಥೆ ತಲೆಯಲ್ಲಿರ್ತಕ್ಕಂಥ ಹಿರಿಯರೂ ಸೇರಿಸ್ಕೊಂಡು, ಅಲ್ಲಿ ಅತ್ತೆನೂ ಇರಬಹುದು, ಗಂಡನೂ ಇರಬಹುದು, ನಾವು ಪುರುಷರನ್ನೇ ಬೆರಳು ಮಾಡಿ ತೋರಿಸೋವಂಥದ್ದಿಲ್ಲ ಇಲ್ಲಿ. ಸೊ ಅಲ್ಲಿ ಏನು ಕೇಳ್ತಾರೆ, ನಿನ್ನ ಕೆಲಸ ನೆರಳಲ್ಲಿ ನಿಂತ್ಕೊಂಡಿರ್ತೀಯ. ಇವನ್ ಗಾರ್ಮೆಂಟ್ ವರ್ಕರ್ಸ್ಗೆ ಹೇಳೋವಂಥದ್ದು, ನೀವು ಬೆಳಗಿಂದ ಸಂಜೆ ಬಿಸಿಲಲ್ಲಿ ಹೋಗ್ತೀಯಾ, ನಿಂತ್ಕೊಂಡು ಏನೋ ಇರ್ತೀಯಾ, ಕುತ್ಕೊಂಡು ತಾನೇ ಇರ್ತೀಯಾ, AC ಇರ್ತೀಯಾ, ಸಿಸ್ಟಮ್ ಮುಂದೆ ಕುತ್ಕೊಂಡು ಪಟ ಅಂತ ಏನೋ ಕಂಪ್ಯೂಟರ್ ಓದ್ತೀರಾ. ಅಂದರೆ ಅಲ್ಲಿ ರೆಸ್ಪೆಕ್ಟ್ ಇಲ್ಲ, ಒಂದು ಗೌರವ ಇಲ್ಲ. ಸೊ ಅದನ್ನು ಅವರು ಕೇಳ್ತಾರೆ, ಏನು ನಿನ್ನ ಮಹಾ ಕೆಲಸ ಅಂತ ಅನ್ನೋದಕ್ಕೆ. ಸೊ ಅದರಲ್ಲಿ ನಾವು ಮಹಿಳೆಯರು, ನಾನು ಮತ್ತು ನಾವು ಮಹಿಳೆಯರು ಸೇರಿ ನಾವು ಡಿಮ್ಯಾಂಡ್ ಮಾಡೋದು, ಯಾಕೆ ನೀವು ಆ ರೀತಿ ನಮ್ಮನ್ನು ತುಚ್ಛವಾಗಿ ಕಾಣ್ತೀರಾ, ನಮಗೆ ಗೌರವ ಬೇಕು, ಕೊಡಲೇಬೇಕು ನೀವು ಅನ್ನೋದನ್ನು ನಾವಿಲ್ಲಿ ಎತ್ತಿ ಹಿಡಿಬೇಕು. ನಾವೇನಾದರೂ ಜಾಸ್ತಿ ಮಾತಾಡಿ ಮನೆಯಲ್ಲಿ ನಮ್ಮ ಕೆಲಸಕ್ಕೆ ಗೌರವ ಕೊಡಿ ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡೋ ಅಂಥ ಮಹಿಳೆಯರಲ್ಲಿ ಬರುವಂಥದ್ದು ಏನಂದರೆ, ಹೋಗಬೇಡ ಮನೆಯಲ್ಲಿರು. ಸೊ ಆವಾಗ ತನ್ನ ಆಸೆ ತನ್ನ ಗುರಿಗಳನ್ನ ಅವಳು ಕಟ್ಟಿಡೋದಕ್ಕಾಗದೆ ಅಷ್ಟು ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಾ ಇರೋವಂಥದ್ದು ನಾವು ಮಹಿಳೆಯರು ಅನ್ನೋದಕ್ಕೆ ಹೆಮ್ಮೆ ಪಡ್ತೀನಿ. ಇನ್ನೊಂದು, ಮನೆ ಒಳಗಡೆ ದುಡಿಯೋವಂಥ ಮಹಿಳೆಯರು, ಇವನ್ ಗ್ರಾಮೀಣ ಭಾಗದಲ್ಲಿರಬಹುದು, ನಾವು ಮಾಡುವಂಥ ಸಮುದಾಯದಲ್ಲಿರಬಹುದು, ನಾವು ಕಮ್ಯುನಿಕೇಷನ್ ಮಾಡ್ತಿರ್ಬೇಕಾದಾಗ ನಾವು ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾದಾಗ ನನಗೆ ಬಂದಿರೋವಂಥದ್ದು, ಏನು ಕೆಲಸ ಮಾಡ್ತೀಯಮ್ಮ ನೀನು ಅಂತ. ಏನು ಕೆಲಸ ಮಾಡಲ್ಲ, ಮನೇಲಿರ್ತೀನಿ. ಅಂದರೆ ನಮ್ಮನ್ನು ನಾವು ಗುರುತಿಸ್ಕೊಂಡಿಲ್ಲ ಎಲ್ಲೋ ಒಂದು ಕಡೆ, ನಮ್ಮ ಬಗ್ಗೆ ನಾವೇ ಒಂದು ರೀತಿ ಬಿಟ್ಬಿಟ್ಟಿದ್ದೀವಿ, ಏನು ನಾವು ಏನಲ್ಲ ಅನ್ನೋ ಥರ. ಸೊ ಅದನ್ನು ನಾವು ಗುರುತಿಸ್ಕೋಬೇಕು, ಮೊದಲು ನಮ್ಮನ್ನು ನಾವು ಗುರುತಿಸ್ಕೋಬೇಕು ಅಂತ. ನಾನೇನು ಕೆಲಸ ಮಾಡಲ್ಲ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ ಅಷ್ಟೇ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ, ಬಾಗಿಲಿಗೆ ನೀರು ಹಾಕ್ತೀನಿ, ಮಕ್ಕಳಿಗೆ ಶಾಲೆಗೆ ತಯಾರು ಮಾಡ್ತೀನಿ, ಗಂಡನಿಗೆ ಅಡುಗೆ ಮಾಡಿ ಕಳಿಸ್ಕೊಡ್ತೀನಿ ಅಷ್ಟೇ. ನಾನೇನು ಕೆಲಸ ಮಾಡಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅಷ್ಟೇ. ಸೊ ಅದಾದಮೇಲೆ ಅಂತ ಮನೇಲಿ ಹಿರಿಯರಿದಾರಲ್ವಾ, ಮತ್ತು ಮನೆಯಲ್ಲೆಲ್ಲ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಅವ್ರಿಗೆ ಮಧ್ಯಾಹ್ನ ಬಿಸಿ ಸ್ವಲ್ಪ ಊಟ ಮಾಡಿಕೊಡ್ತೀನಿ, ಅಡುಗೆ ಮಾಡಿಕೊಡ್ತೀನಿ. ಸೊ ಅದಾದಮೇಲೆ ಸಂಜೆ ಆಗ್ಬಿಟ್ಟಿರುತ್ತೆ, ಮಕ್ಕಳು ಬರ್ತಾರೆ, ಮಾಮೂಲಿ ಅವ್ರಿಗೆ ಇರುತ್ತಲ್ವ ಹೋಮ್ವರ್ಕ್ ಮಾಡಿಸೋದು, ಮಾಮೂಲಿ ತಿಂಡಿ ಕೊಡೋದು, ಮತ್ತು ಗಂಡ ಬಂದ ಅವನು ಪಾಪ ಬೆಳಗಿಂದ ಕಷ್ಟಪಟ್ಟಿರ್ತಾರೆ, ಕಾಫಿ ಮಾಡಿಕೊಡ್ಬೇಕು, ನೀರು ಕೊಡಬೇಕು, ಅವ್ರ ಕಷ್ಟ ಸುಖ ನೋಡಬೇಕು. ಮತ್ತು ರಾತ್ರಿ ಇದ್ದಿದ್ದೆ ಅಲ್ವಾ, ಏನು ಕೆಲಸ ಇರಲ್ಲ, ಬೆಳಗ್ಗೆಯಿಂದ ಮನೆಯಲ್ಲೇ ಇರ್ತೀನಿ, ಅಡುಗೆ ಮಾಡ್ತೀನಿ, ಊಟ ಎಲ್ಲ ಆಯಿತು, ಮತ್ತೆ ಮಲಗ್ತೀನಿ. ಸೊ ಈ ಮನಸ್ಥಿತಿಯಲ್ಲಿ ನಾವು ಮನೆ ಒಳಗಡೆ ಅಂತ ದುಡಿಯೋವಂಥ ಮಹಿಳೆಯರು ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಶಕ್ತಿನ ನಾವೇ ಗುರುತಿಸಿಲ್ಲ ಅಂತಂದರೆ ನಾವು ಬೇರೆಯವ್ರಿಗೆ ಗುರುತಿಸಿ ಅಂತ ಕೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದು 2 ವಿಚಾರವನ್ನು ನಾನು ಇಲ್ಲಿ ಮುಖ್ಯವಾಗಿ ನನ್ನ ಡ್ರೀಮ್ ಅಂತ ಏನು ಹೇಳ್ತೀವಿ ಅದರಲ್ಲಿ ತಗೊತೀನಿ, ಏಕೆಂದರೆ ಒಬ್ಬ ಮಹಿಳೆಯಾಗಿ. ಇದ್ರ ಜೊತೆಗೆ ನಾವೀಗ ಧಾರ್ಮಿಕವಾಗಿರಬಹುದು, ಜಾತಿ, ಕ್ಲಾಸ್ ಮತ್ತು ರಾಜಕೀಯವಾಗಿ ತಗೊಬೇಕಾದಾಗ ಹೆಣ್ಣು ಮಕ್ಕಳ ಮೇಲೆ ಏನೆಲ್ಲ ಈ ಒಂದು ದೌರ್ಜನ್ಯಗಳು, ಅತ್ಯಾಚಾರ ಪ್ರಕರಣಗಳು ಆಗ್ತಿದೆ. ಸೊ ಹಾಗಾಗಬೇಕಾದಾಗ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುತ್ತೆ ಬಿಲ್ಕಿಸ್ ಬಾನು ವಿಚಾರವಾಗಿ. ಸೊ ಆ ಬಿಲ್ಕಿಸ್ ಬಾನು ವಿಚಾರವಾಗಿ ಎಲ್ಲ ವಿಷಯಗಳು ತಿಳ್ಕೊಬೇಕಾದಾಗ ನನ್ನ ತಲೆಗೆ ಒಂದು ವಿಷಯ ಬಂತು. ಯಾವಾಗ ಅವರು ತಮ್ಮ ಮನುವಾದವನ್ನು ತೋರಿಸಿ ಆ ರೇಪಿಸ್ಟ್ಗಳಿಗೆ ಹಾರ ಹಾಕಿ ಸನ್ಮಾನ ಎಲ್ಲ ಮಾಡಿದ್ರು, ಸೊ ನನಗೊಂದು ಕವನ ಬರಿಬೇಕು ಅಂತ ಅನ್ನಿಸ್ತು. ಸೊ ಅದನ್ನು ಓದಿ ನಾನು ಇದನ್ನು ನೆಕ್ಸ್ಟು ಪಾಸ್ ಮಾಡ್ತೀನಿ. ನನ್ನ ಒಂದು ಕವನದ ಶೀರ್ಷಿಕೆ ನ್ಯಾಯಕ್ಕಾಗಿ ಅಂತ. ಅತ್ಯಾಚಾರ ಎಂಬ ಭೂತದ ವಿರುದ್ಧ ಬೇಕಿರುವುದು ಸಿಂಪತಿಯೂ ಅಲ್ಲ, ಕಣ್ಣೊರೆಸುವ ತಂತ್ರವೂ ಅಲ್ಲ, ಅಯ್ಯೋ ಪಾಪ ಎನ್ನುವ ಅನುಕಂಪವೂ ಅಲ್ಲ, ಬೇಕಿರುವುದು ನ್ಯಾಯ.
ಅನ್ಯಾಯದ ವಿರುದ್ಧ ಸಿಡಿದೆದ್ದು ಅಲೆದಲೆದು ಸುತ್ತಾಡಿ ಸುಟ್ಟು ಕರಕಲಾಗಿ ಕೊನೆಗೂ ನ್ಯಾಯದೇವತೆಯ ಮುಂದೆ ಸಂಕೋಳೆಗಳಲ್ಲಿ ಬಂಧಿಸಿದರು. ಆದರೀಗ ಮತ್ತದೇ ನ್ಯಾಯಕ್ಕಾಗಿ ನಮ್ಮ ಕೂಗು. ಬಂಧಿಸಿದ ಪಾಪಿಗಳ ಸಂಕೋಳೆಗಳು ಕಳಚಿ ಬಿದ್ದಿವೆ. ಕ್ಷಮಾಪಣೆ, ಯಾರಿಗೆ ಕ್ಷಮಾಪಣೆ? ಮದನ ಕೇಳಿಯ ಆಟಕ್ಕೆ ಹೆಣ್ಣು ಮಗಳ ಬಳಿ ತೆಗೆದ ಪಾಪಿಗಳಿಗೆ ಕ್ಷಮಾಪಣೆ. ಪಾಪಿಗಳ ಜೊತೆಗೂಡಿ ಸಡಗರ ಸಂಭ್ರಮದ ಆಚರಣೆ. ಮತ್ತೊಮ್ಮೆ ಮನುಸಂಸ್ಕೃತಿಯು ಸಾಬೀತಾಗಿದೆ. ಇದು ನ್ಯಾಯವೇ? ನೀವೇ ಹೇಳಿ. ಧನ್ಯವಾದಗಳು. ಇದಿಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಸ್ತಾ ನಾನು ಮೈಕ್ ಪಾಸ್ ಮಾಡ್ತೀನಿ. So, Lakshmi will, bring up two basic things. As being a, community worker, the way she sees a woman in the community, at the same time as an individual, she is a woman. She highlights the 2 point where a woman who is who is a working woman, who at the same time she works even inside the home and outside the, outside as well. She does the job. And she also highlights the other point of a woman who doesn't go for a job, but she says herself she doesn't do anything. A woman, a married woman, she will be having her own responsibility. Early morning she has to wake up, and then she needs to cook for their children. She needs to wake the children up, and then at the same time she has to wake up her husband. And she have to make them get ready to go to the school, and then make the husband to get ready to go to a work. At the same time she also have to look after herself, that she need to get ready, and then she has to go for a work. She gives an example of this a garment worker. When garment worker comes out from her work, and in the evening her only thinking is that what I after going home, what will I cook? It may looks like this cooking something is very small thing. Perhaps for her it's something the biggest thing, and she will never get exhausted even after doing so much of work. But when it comes to a family or the outsider, they always ask the woman that you are you are inside the company, you are under the shadow, you working under the shadow, you sit in front of the computer, you do a work, and which is not a work at all, and then why you why you complaining always? So this one incident she'll pick up, and then the other incident where a woman doesn't go for a work, but she when people ask her that what you do, she always says that I don't do anything. I'm just a housemaker. I'm there in home. I get up early morning. I cook for my family. I give food to my parents, and then my father-in-law and mother-in-law. I do this. I do all the house chores, but I'm not working. And she says, as being a community worker, and then at the same time as a woman, every woman has to identify themselves, and then they have to see themselves the first, and then they have to identify them that what they are. And then she says that every work has got a respect, one has to affirm the a respect herself the first, and then she has to demand it's this respect or the dignity is something that we are not demanding for somebody, it is already there. In you see when you see in the larger mainstream that politically or religiously, or whether it is a caste or class, so everywhere there is a discrimination when it comes to a woman. And then she recently we all know the incident of Bilkis Banu, and she has made a poetry on it, saying that for a justice, raising the question, I do not need when I've been treated bad, when the violence happened on me, I do not want your sympathy, either I want your hands to come and then wipe my tears. All I need, my dignity be placed. And then she also highlighted the incident of when the culprits were out, the society welcomed them, and it is the symbol that they are keeping the Manusmriti ahead again. So where the justice has gone. ನಮಸ್ಕಾರ ಎಲ್ಲರಿಗೂ. ನೀವು ಯೋಚನೆ ಮಾಡ್ತಾ ಇರೋ some of you must be thinking all women are talking, one person is sitting here, why he must be sitting? They dragged me in. You must be knowing International Pride Month is on. I am a loud and open gay over here, sitting over here with you all guys. ಸೊ ಯೋಚನೆ ಮಾಡ್ತಾ ಇರುವಾಗ ನಾವು ಒಂದು ಏನು ಸ್ತ್ರೀವಾದ ಮತ್ತು ಫೆಮಿನಿಸಮ್ ಅಂತ ಏನು ಹೇಳ್ತೀವಿ, ಸೊ ವೆನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್ ಆಲ್ಸೋ ವಿ ಆರ್ LGBTQ ಮೆಂಬರ್ಸ್ ಆರ್ ಅ ಪಾರ್ಟ್ ಆಫ್ ಇಟ್. ಸೊ ಬಿಗಿನಿಂಗ್ ವಿತ್ ದ್ಯಾಟ್
I would like to share about my experiences actually. I work with a non-English speaking working class community most of my work time. So I speak about the LGBTQI community who are not a part of a crowd. What you think about always the LGBTQI community is not from the, always were privileged to have those kind of education and all those things. We are from the working class and we don't have access to education or access to the jobs. Upper class people maybe are from the community, but they have access to the privilege to everything. ನಾವು ಸುಮಾರು ಸಲ ನಾವು ಚೈಲ್ಡ್ ಏಜಲ್ಲೇ ನಮಗೆ ಯಾವಾಗ ಸ್ಕೂಲ್ಗೆ ಹೋಗ್ತೀವೋ ಸ್ವಲ್ಪ ನಮ್ಮ ಹತ್ರ ಏನಾದರೂ ಫೆಮಿನಿಸ್ಟ್ ಆ್ಯಕ್ಟಿವಿಟೀಸ್ ಅವ್ರ ಹತ್ರ ಸ್ವಲ್ಪ ಕಂಡ ತಕ್ಷಣ ವಿ ಗೆಟ್ ಬಿಲೀವ್ ಟೂ ಮಚ್ ಆಫ್ ಬುಲಿಸಮ್ ವಿಲ್ ಹ್ಯಾಪನ್ ಇನ್ ಅವರ್ ಸೊಸೈಟಿ. ಆ್ಯಕ್ಚುಲಿ ನಾವು ಯಾವಾಗ ಯೋಚನೆ ಮಾಡ್ತಾ ಇರೋದಾಗ ಲೋವರ್ ಕ್ಲಾಸಿಂದ ಬರೋ ಮಕ್ಕಳು ಇರ್ಬೋದು ಸಮಾಜದಲ್ಲಿ ವಿ ಗೆಟ್ abused very easily. We get vulnerable to the abuses always. ಸೊ ಆ ಥರ ಕಮ್ಯುನಿಟಿಯಿಂದ ನಾನು ಬಂದವನು. ಸೊ ನಾವು ಆ ಥರ ಯೋಚನೆ ಮಾಡ್ತಾ ಇರುವಾಗ ಸೊ ವಿ ವುಡ್ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ ಆಲ್ಸೋ. ವಿ ವಿಲ್ ಸೇ ದಟ್ most of the people will say that you got a legal now, you have a legal acceptance, why do you have to struggle about all these things, why do you have to speak about these things more and more, because Pride month is also on, we need to speak more. Pade we have to come out and say that we are also existing here. We want to climb our spaces around the world. Actually ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂತಂದರೆ ಜನರಾಗಿ ಅವರು ಇದ್ದಾರೆ, ಕಮ್ಯುನಿಟಿ ಅವರು ಇದ್ದಾರೆ ಅಷ್ಟೇ ಅನ್ನೋದಕ್ಕಿಂತ ವಿ ಹ್ಯಾವ್ ಟು ಕ್ಲೈಮ್ ಅವರ್ ಸ್ಪೇಸಸ್, ವಿ ಹ್ಯಾವ್ ಟು ರಿಕ್ಲೈಮ್ ಅವರ್ ಪ್ಲೇಸಸ್. ತುಂಬ ಕಡೆ ನೋಡ್ತೀವಿ ವರ್ಕ್ ಪ್ಲೇಸಲ್ಲಿ ಇರ್ಬೋದು. ನಾನೀಗ ಫಸ್ಟ್ ಆಫ್ ಆಲ್ ನಾನು ಸುಮಾರು 10 years ಆಫ್ ವರ್ಕಿಂಗ್ ವಿತ್ ದ ಕಮ್ಯುನಿಟಿ ಆರ್ಗನೈಸೇಷನ್, LGBT ಕಮ್ಯುನಿಟಿ ಆರ್ಗನೈಸೇಷನಿಂದ ಸೇಟ್ಸಿಗೆ ಬರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿದೆ. ಬಟ್ ವಿ ಥಾಟ್ ಅವರ್ ಥಿಂಗ್ಸ್ ಆರ್ ಮ್ಯಾಚಿಂಗ್ ಓವರ್ ಹಿಯರ್, ಅಲೈನ್ಸ್ ಟೋಟಲಿ ಅಲೈನ್ಸ್ ವಿತ್ ಮೈ ಥಿಂಕಿಂಗ್. ಆ್ಯಂಡ್ ನಾನು ತುಂಬ ಯೋಚನೆ ಮಾಡಿದೆ ಒಂದು ಹೊರಗಡೆ ಬಂದಮೇಲೆ ನಾನು ಬೇರೆ ಕಡೆ ಹೋಗ್ಬೋದಾ, ಬೇರೆ ಆರ್ಗನೈಸೇಷನಲ್ಲಿ ವರ್ಕ್ ಮಾಡಿದರೆ ನಂಗೆ ಅದೇ ಥರ ಟ್ರೀಟ್ಮೆಂಟ್ ಇರುತ್ತಾ ಅಂತ. ಬಟ್ ಇಲ್ಲಿ ಇಲ್ಲೆಲ್ಲರೂ ಕೂತಿರೋದಕ್ಕೂ ನಾನು 1 year ನಾನು ಇಲ್ಲಿ ವರ್ಕ್ ಮಾಡ್ತಾ ಇರೋದು. ಬಟ್ ಐ ಫೀಲ್ ಪ್ರೌಡ್ ಆ್ಯಂಡ್ ಹ್ಯಾಪಿ ಆಲ್ಸೋ ವರ್ಕಿಂಗ್ ವಿತ್ ದ ಸಿಯರ್ಸ್ ಆ್ಯಕ್ಚುಲಿ. ಸೊ ಅದೇ ಥರ ಸುಮಾರು ಜನ ಕಮ್ಯುನಿಟಿಯವ್ರಿಗೆ ಈ ಥರ ಅಪರ್ಚುನಿಟೀಸ್ ಸಿಗೋಲ್ಲ. ಸೊ ಎಸ್ಪೆಷಲಿ ನಾವು ಯೋಚನೆ ಮಾಡ್ತಾ ಇರುವಾಗಾದರೆ ಬೇರೆ ಒಂದು ಕಂಪ್ನಿಯಲ್ಲಿರ್ಬೋದು, ಎಲ್ಲಾದರೂ ಇಲ್ಲಿ ಒಂದು ಕೆಲಸ ಮಾಡ್ತಾ ಇರುವಾಗ ಯು ಹ್ಯಾವ್ ಟು ಹೈಡ್ ಯುವರ್ ಫೀಲಿಂಗ್ಸ್ ಆ್ಯಂಡ್ ಯು ಹ್ಯಾವ್ ಟು ಹೈಡ್ ಯುವರ್ ಐಡೆಂಟಿಟಿ. ಸೊ ಸುಮಾರು ಕಡೆ ನಾವು ಓಪನ್ ಅಪ್ ಆಗೋದೇ ಇಲ್ಲ. ಇವಾಗಲೂ ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ನೇ ನೋಡ್ತೀನಿ, ಐಸೇ ಎಷ್ಟು ಓಪನ್ ಅಪ್ ಆಗಿದೆ, ನೀವು ಒಳ್ಳೆ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತೀಯಾ, ವೈ ಡು ಯು ಹ್ಯಾವ್ ಟು ಹೈಡ್ ಯುವರ್ ಸೆಲ್ಫ್ ಆ್ಯಂಡ್ ಲೀವ್ ಓವರ್ ದೇರ್. ಬಟ್ ದೇ ಸೇ ನೋ, ಪೀಪಲ್ ವಿಲ್ ಸೇ ಸೋ ಮೆನಿ ಥಿಂಗ್ಸ್, ಎವ್ರಿವೇರ್ ರೇನ್ಬೋ ಫ್ಲಾಗ್ಸ್ ವಿಲ್ ಬಿ ಫ್ಲೈಡ್ ಇನ್ ದ June month. After that nobody will care for us. Continuation should be there wherever we work or wherever we support. If you say yourself as an ally and you support for the community, it should be continuation. You have to make a calendar of yourself and treat like it's a daily work for you. Whenever you support a community, you will be that person will always remember you. That thing you have to remember. And ಅದೇ ಥರ ಯೋಚನೆ ಮಾಡ್ತಾ ಇರುವಾಗ ನಾನು ಇಲ್ಲಿ ಫಸ್ಟ್ ಆರ್ಗನೈಸೇಷನ್ ಜಾಯ್ನ್ ಆದಾಗ ನಾನು ತುಂಬ ಸರಿ ಯೋಚನೆ ಮಾಡ್ತಾ ಇದ್ದೆ, ಬೇರೆಯವರು ಯಾವ ಥರ ಟ್ರೀಟ್ ಮಾಡ್ತಾರೆ, ನನ್ನ ಕೊಲೀಗ್ಸ್ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ನನ್ನಲ್ಲೇ ನನಗೆ ಒಂದು ಕ್ವಶನ್ಗಳಿತ್ತು. ಸೊ ಆದಮೇಲೆ ಸಹ ನಾನು ಯಾವಾಗ ಡಿಸ್ಕಷನ್ ಮಾಡ್ತಾ ಬಂದಾಗ ನನಗೆ ಅನ್ನಿಸ್ತು ಇಲ್ಲೆಲ್ಲರೂ ಓಕೆ ಇದ್ದಾರೆ, ನನಗೇನು ಪ್ರಾಬ್ಲಮ್ ಇಲ್ಲ. ಐ ಕ್ಲೈಮ್ಡ್ ಮೈ ಪ್ಲೇಸ್ ಓವರ್ ಹಿಯರ್. ನಾನು ಅದನ್ನೇ ತೊಗೊಂಡ್ಬಿಟ್ಟೆ, ನಾನು ಇದೇ ಥರ ಇರೋದು, ನಾನು ಓಪನ್ ಅಪ್ ಆಗಿ ಎಲ್ಲರ ಮುಂದೆ ಹೇಳ್ಕೊಂಡೆ ನಾನು ಇದೇ ಥರನೇ, ನನಗೇನೆ ಅಂತ ಹೇಳ್ಕೊಂಡಾಗ ದೇ ಎಕ್ಸೆಪ್ಟೆಡ್ ಮೀ ಆಸ್ ಪಾಸಿಟಿವ್ಲಿ. ಆ ಥರ ಒಂದು ಪ್ರಿವಿಲೇಜು ಎಲ್ಲರಿಗೂ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಯಾವುದೇ ಒಂದು ಸೊಸೈಟಿಯಲ್ಲಿ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಇರುವಾಗ ಈ ಥರ ಅಪರ್ಚುನಿಟೀಸ್ ಯಾರಿಗೂ ಸಿಗೋಲ್ಲ. ಸೊ ಫಾರ್ ದಟ್ ಸೇಕ್ ಐ ಆಮ್ ಪ್ರಿವಿಲೇಜ್ ಐ ವಿಲ್ ಸೇ. ಬಟ್ ಅದೇ ಥರ ನಾವು ಯೋಚನೆ ಮಾಡ್ತಾ ಇರುವಾಗ ನಾನು ಆಲೆಗೆ ಒಂದು ಯಾರು ಆಲೇಸ್ ಅಂತ ಗುರುತಿಸ್ಕೋತಿರೋ, ಯಾರು ಕಮ್ಯುನಿಟಿಯಲ್ಲಿದ್ದೀರೋ, ಯಾರು ಆಲೇಸ್ ಅಂತ ಗುರುತಿಸ್ಕೋತಿರೋ, ಬಿ ಓಪನ್ ಆ್ಯಂಡ್ ಲೌಡ್ ಆ್ಯಂಡ್ ಪ್ರೌಡ್ ಅಬೌಟ್ ಇಟ್. ದಟ್ಸ್ ವಾಟ್ ಐ ವಾಂಟ್ ಟು ಸೇ. ಏನೇ ಇರಲಿ, ನಾವು ಈಗ ಒಂದು ಮಹಿಳೆಗೆ ಏನು ಕಷ್ಟಗಳು ಅವ್ರು ಅನುಭವಿಸ್ತಾ ಇದ್ದಾರೋ, ಸೊ ಸೇಮ್ ಐಡೆಂಟಿಟಿ ಕ್ರೈಸಸ್ ವಿ ವಿಲ್ ಬಿ ಹ್ಯಾವಿಂಗ್. ಸೊ ಆ ಟೈಮಲ್ಲಿ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ವಿ ನೀಡ್ ಎ ಸಪೋರ್ಟ್ ಫ್ರಮ್ ದ ಎಕ್ಸ್ಟರ್ನಲ್ ಸೋರ್ಸಸ್ ಆಲ್ಸೋ. ಸೊ ಅದನ್ನು ನಾವು ನೋಡಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅಷ್ಟು ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ನನ್ನ ಜೀವನದ ನೈಜ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ. ಶಾಂತಮ್ಮ ಮೊದಲಿಗೆ ಓದಿದ ಒಂದು ಕವನ ಅವರು ಓದುವಾಗ ನನಗೆ ನೇರವಾಗಿ ಅದಿತ್ತು. ಮಣ್ಣು, ಮಹಿಳೆ, ಮಡಿಕೆ ಬಹಳ ಹತ್ತಿರದ ಸಂಬಂಧ ಅದು. ಅದು ನನಗೆ ಬಹಳ ಅವರು ಹೇಳ್ತಾ ಇದ್ದರೆ ನನ್ನ 92ರಲ್ಲಿ ನಾನೇನು ತುಂಬ ಕನಸುಗಳನ್ನು ಹೊತ್ತು ನಾನು ಮದುವೆ ಜೀವನಕ್ಕೆ ಕಾಲಿಟ್ಟೆ. ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು, ತುಂಬ ಪ್ರೀತಿಯಿಂದ ಸಾಕಿದ್ರು. ನಾವೇನಂತ ಶ್ರೀಮಂತರಲ್ಲ, ಮಧ್ಯಮ ವರ್ಗ. ಬೆಳಗ್ಗೆ ಮುಂಜಾನೆ ಎದ್ದೇಳಬೇಕು, ಹಾಲು ಮಾರ್ಕೊಂಡು ಬರಬೇಕು, ಸಗಣಿ ತಟ್ಟಬೇಕು,
ಅಮ್ಮನಿಗೆ ಕೆಲಸಕ್ಕೆ ಸಪೋರ್ಟ್ ಮಾಡಬೇಕು. ಆದರೆ ಅಲ್ಲಿ ಪ್ರೀತಿಗೆ ಯಾವುದೇ ರೀತಿ ಕೊರತೆ ಇರಲಿಲ್ಲ ಕಣ್ರಿ. ತುಂಬ ಚಂದ ಸಾಕಿದ್ರು. ನನಗಿಬ್ಬರು ತಮ್ಮಂದಿರು. ನಾವು ತುಂಬ ದೊಡ್ಡ ಕುಟುಂಬ. ಒಂದು ಕಡೆ ಸಂಪೂರ್ಣ ಸಂಪ್ರದಾಯನೂ ಅಲ್ಲ ನನ್ನ ದೊಡ್ಡ ಕುಟುಂಬದಲ್ಲಿ, ಅತ್ಲಾಗೆ ಸಂಪ್ರದಾಯನ ಬಿಟ್ಟವರು ಅಲ್ಲ. ಆದರೆ ನನ್ನ ತಂದೆ ತಾಯಿ ನಮ್ಮನ್ನು ಬೆಳೆಸಿದ್ದು ಶರಣ ಮತ್ತು ವಚನ, ಬಸವಣ್ಣ, ಅಕ್ಕನ ಒಂದು ವಿಚಾರಗಳನ್ನು ಹೊತ್ಕೊಂಡೇ ನಮ್ಮನ್ನು ಬೆಳೆಸಿದ್ರು. ನನ್ನ ತಂದೆ ತಾಯಿಗೆ ಯಾವುದೇ ಒಂದು ಜಾತಿ ಧರ್ಮದ ಸಂಕೋಲೆಗಳಲ್ಲಿ ನಮ್ಮನ್ನು ಬೆಳೆಸಲಿಲ್ಲ. ಬಾಲ್ಯವನ್ನು ತುಂಬ ಚೆನ್ನಾಗಿ ಬೆಳೆಸಿಬಿಟ್ರು. ಎಲ್ಲ ನಾನು ಯಾವ ಆಟಕ್ಕೆ ಹೋಗ್ತೀನಿ, ಯಾವ ಓಟಕ್ಕೆ ಹೋಗ್ತೀನಿ, ಎಲ್ಲದರಲ್ಲೂ ನಾನು ಪ್ರಥಮವಾಗಿಯೇ ತಗೋಬೇಕು ಅನ್ನೋದು ತಂದೆ ತಾಯಿ ಕನಸಲ್ಲ, ಬಟ್ ನನ್ನ ಕನಸಾಗಿತ್ತು. ಅದೇ ರೀತಿ ಬಂದೆ. ಆದರೆ ವೈವಾಹಿಕ ಜೀವನಕ್ಕೆ ಅಂತ ಬಂದಾಗ, ಆದರೆ ಅಲ್ಲಿ ಒಂದು ಅಮ್ಮನಿಗೆ ಇಷ್ಟ ಇರಲಿಲ್ಲ ಅವರಿಗೆ ಕೊಡಲಿಕ್ಕೆ. ನನ್ನ ಮಗಳು ಓದ್ಕೊಂಡಿದ್ದಾಳೆ, ಮದುವೆ ಮಾಡ್ಕೊಳ್ಳೋನು ಓದಿದ್ದಾನೆ, ಲೆಕ್ಚರರ್ ಇದ್ದಾನೆ, ಅವನಿಗೆ ಕೊಟ್ಟು ಮದುವೆ ಮಾಡಿಬಿಟ್ರೆ ತುಂಬ ಸುಖವಾಗಿರ್ತಾಳೆ. ಒಬ್ಬನೇ ಮಗ, ಅವ್ರ ಅಮ್ಮ ಕೂಡ ಪ್ರಿನ್ಸಿಪಲ್, ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಒಂದು ಕನಸು ಅಮ್ಮಂದು ಅಪ್ಪಂದು. ಕೆಲವೊಂದು ಫೋನ್ ಕಾಲ್ಗಳು ಬಂದಾಗ ದೊಡ್ಡಪ್ಪನ ಮನೆಗೆ ಆ ಉಪಯೋಗಿಸ್ತಿದ್ದ ಭಾಷೆ ನನಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ನಾನು ರಾತ್ರಿ ಒಂಥರ ಆಪಲ್ ತಿನ್ನೋನು, ಬೆಳಗ್ಗೆ ಒಂದು ರೀತಿಯಲ್ಲಿ ಆಪಲ್ ತಿನ್ನೋನು ಅಂದಾಗ, ಅಯ್ಯೋ ಆಪಲ್ ತಾನೇ ತಿಂತಾನೆ ಅಂತ ಒಂದು ಇದು. ಯಾಕಂದರೆ ನಮಗೆ ಯಾವುದೇ ಒಂದು ಸ್ತ್ರೀವಾದ, ಸ್ತ್ರೀ ತತ್ವದ ಗುಣಗಳು ನನ್ನ ಅವ್ವನಲ್ಲಿತ್ತು. ಆದರೆ ಸ್ತ್ರೀವಾದ ಏನು ಅನ್ನೋದು ನಮಗೇನು ಗೊತ್ತಿಲ್ಲಲ್ಲ. ಈ ಫೀಲ್ಡಿಗೆ ಬಂದ ಮೇಲೆ ಅಯ್ಯೋ ಆಪಲ್ ತಾನೇ ತಿಂತಾನೆ ಬಿಡು ಅಂತಿದ್ದೆ ನಾನು, ನಿಜ. ಆಮೇಲೆ ಯೋಚನೆ ಬಂತು ನನಗೆ. ಮದುವೆ ಅಂತೂ ಆಯಿತು. ಮದುವೆ ರಾತ್ರಿಯೇ ನನಗೆ ಗೊತ್ತಾಗಿದ್ದು ಈತನಿಗೆ ಆಲ್ರೆಡಿ ಬೇರೊಂದು ಹೆಣ್ಣು ಮಗಳ ಸಂಬಂಧ ಇದೆ. ಬಟ್ ಅದು ತಪ್ಪು ಸರಿ ಅನ್ನುವುದನ್ನು ನಾನು ಜಡ್ಜ್ ಮಾಡ್ಕೊಳ್ಳೋಕ್ಕೂ ನನಗೆ ಗೊತ್ತಿಲ್ಲ. ಅಂದರೆ ಯಾಕಂದರೆ ಮದುವೆ ಅಂದರೆ ಹೀಗೆ. ಆತ ಒಂದು ವೈವಾಹಿಕ ಸಾಂಸಾರಿಕ ಬದುಕಿಗೂ ಕೂಡ ನನ್ನನ್ನು ಒಯ್ದೇ ಇದ್ದಾಗ ಮದುವೆ ಅಂದರೆ ಹೀಗೆ. ಯಾಕಂದರೆ ಸಿನಿಮಾದಲ್ಲಿ ನೋಡ್ತಿದ್ದೆ, ಮದುವೆ ಆಗಿದ್ದು ಮರುದಿವಸ ಮಕ್ಕಳಾಗ್ಬಿಡವಲ್ಲ, ನನಗೆ ಮಕ್ಕಳಾಗಲಿಲ್ಲಲ್ಲ ಯಾಕಪ್ಪ ಅಂತಿದ್ದೆ. ಬಟ್ ಇದಿರುತ್ತೆ ಅಂತ ನನಗೆ ಗೊತ್ತಿಲ್ಲಲ್ಲ. ಆದರೆ ಆ 3 ತಿಂಗಳು ಊಟಕ್ಕಿಲ್ಲ. ನಾನು ಏನು ಊಟ ಮಾಡಬೇಕು ಅಂದರೂ ಕೂಡ ನಾನು ಯೋಚನೆ ಮಾಡಬೇಕಾಗಿತ್ತು. ಕೊಡ್ತಾ ಇರಲಿಲ್ಲ. ಅಡುಗೆ ಮನೆಗೆ ಹೋಗೋಂಗಿಲ್ಲ, ಪೂಜಾ ರೂಮ್ಗೆ ಹೋಗೋಂಗಿಲ್ಲ, ಅವರ ಬೆಡ್ರೂಮ್ಗೆ ಹೋಗೋಂಗಿಲ್ಲ. ಹಾಲಲ್ಲಿ ನನ್ನ ತಂದೆ ತಾಯಿ ನನಗೆ ಬಳುವಳಿಗೆ ಆಗಿ ತೆರವಾಗಿ ನನಗೆ ಕೊಟ್ಟಂಥ ಎಲ್ಲವನ್ನು ಕೂಡ ಅವರು ಒಯ್ದು, ನನಗೆ ಯಾವುದೇ ರೀತಿಯಲ್ಲಿ ಊಟ ವಸತಿ ಏನೂ ಇಲ್ಲ. ತುಂಬ ಬೇರೆ ಹೆಣ್ಣುಮಕ್ಕಳು ಬಂದಾಗ ನನ್ನನ್ನು ನೋಡ್ತಾ ಇದ್ದಿದ್ದ ದೃಷ್ಟಿ, ಅವ್ರಿಗೆ ಹೋಲಿಕೆ ಮಾಡ್ತಿದ್ದಿದ್ದ ದೃಷ್ಟಿ, ಇದೆಲ್ಲವೂ ನನಗೊಂದು ಪ್ರಶ್ನೆ ಆಯಿತು. ಇದು ಮದುವೆನಾ? ಈ ಸಂಬಂಧ ನನಗೆ ಬೇಕಾ ಅನ್ನೋ ಒಂದು ಪ್ರಶ್ನೆ ಆಗ ನನಗೆ ಕಾಡ್ತು. ಆದರೆ ಯಾವಾಗ ನಾನು ಕೇಳಲಿಕ್ಕೆ ಶುರು ಮಾಡಿದೆ, ನನ್ನ ತಂದೆ ತಾಯಿ ಮನೆಯಿಂದ ನೀನು ಹೆಚ್ಚು ವರದಕ್ಷಿಣೆ ತರಲೇಬೇಕು, ಅದು ಡೈರೆಕ್ಟಾಗಿ ನಮಗೆ ಹಣ ಅನ್ನೋದು ಎಷ್ಟು ಪ್ರಾಮುಖ್ಯ ಆಯಿತು. ಯಾಕಂದರೆ ನಮ್ಮದು ಮಧ್ಯಮ ವರ್ಗ, ತಂದೆ ಸರ್ಕಾರಿ ನೌಕರರಲ್ಲಿ ನಿವೃತ್ತ ಆಗಿದ್ರೂ ಕೂಡ ಅವತ್ತಿನ ಬದುಕಿಗೆ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಒಬ್ಬರಿಗೆ ಅನ್ನ ಕೊಟ್ಟು ಬದುಕುವ ತೊಂದರೆ ನನಗಿರಲಿಲ್ಲ. ನನ್ನ ಕುಟುಂಬಕ್ಕೆ ಹೆಚ್ಚು ಹಣ ಕೊಡಲಿಕ್ಕೆ ನಮಗೆ ಶಕ್ತಿ ಇರಲಿಲ್ಲ ಅಷ್ಟೇ. ಇನ್ನು 2 ತಮ್ಮಂದಿರನ್ನ ಓದಿಸುವಂಥ ಸ್ಥಿತಿ ನಮ್ಮದಿತ್ತು. ನಾನು ತಾಯಿ ಮನೆಗೆ ಹಣ ಕೇಳಬೇಕಾ ಬೇಡವಾ ಅನ್ನೋದು ಕೂಡ ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಮಾಡಿಯಿಂದ ನೂಕೆ ಬಿಟ್ಟರು ನನಗೆ. ಫುಲ್ ಬ್ಲೀಡಿಂಗು, ಪ್ರಜ್ಞಾವಸ್ಥೆಯಲ್ಲಿದ್ದೆ. ಆಸ್ಪತ್ರೆಗೆ ಹೋಗಿದ್ದು, ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದೆ. ಪೊಲೀಸ್ ಕಂಪ್ಲೇಂಟ್ ಮಾಡಿ ಚಾಲೆಂಜ್ ಮಾಡ್ಕೊಂಡು ಬಂದಾಗ ನನಗೆ ಬೇರೆ ಒಂದು ಸಂಸ್ಥೆ, ಮಹಿಳಾ ಸಮಖ್ಯ ಅನ್ನೋದು ಗಟ್ಟಿಯಾಗಿ ನನ್ನನ್ನು ಹಿಡಿತು. ಮಹಿಳೆಯರ ಸಬಲೀಕರಣ ಮತ್ತು ಸಶಕ್ತೀಕರಣದ ಬಗ್ಗೆ ಅದು ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ದಿನದಿಂದ ದಿನಕ್ಕೆ ಜೆಂಡರ್, ಪಿತೃಪ್ರಧಾನ, ಎಷ್ಟರ ಮೇಲೆ ನಾವೆಲ್ಲ ಈ ಶರಣ ವಚನವನ್ನು ನೋಡ್ತಾ ಇದ್ರೂ ಸಹ ಅದು ಒಂದು ಕಾಲಘಟ್ಟಕ್ಕಿತ್ತೇನೋ ಅನ್ನೋದಿತ್ತೆ ಹೊರತು ಅದು ನನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಾನು ಆರಂಭ ಮಾಡ್ಕೊಂಡು ಬಂದೆ. ಅವತ್ತು ನನ್ನ ಕಣ್ಣು ತೆರೀತು. ಇಲ್ಲ, ಇದು ನನ್ನ ಚಾಲೆಂಜು. ನಾನು ನನ್ನೊಳಗಿನ ಪ್ರತಿರೋಧವನ್ನು ನಾನು ಎಸೆಲಿಲ್ಲ ಅಂದರೆ ಮತ್ತೆ ನಾನು ತುಳಿತಕ್ಕೊಳ ಮಾಡ್ಕೊಳ್ತೀನಿ ಅಂತ ಹೇಳಿ ಕೋರ್ಟಿಗೆ ಬರುವಾಗ ತಂದೆ ಜೊತೆಲಿ ಬರಬೇಕಾಗ್ತಾಯಿತ್ತು ನನಗೆ. ತಂದೆ ಅಲ್ಲಿ ಮಗಳ ಮೇಲೆ ಒಬ್ಬಳೇ ಮಗಳು. ಯಾಕಂದರೆ ನಾವೆಲ್ಲ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಎಲ್ಲ ಪುರುಷರು ಕೆಟ್ಟವರಲ್ಲ ಕಣ್ರಿ. ಅವರಲ್ಲಿ ಒಂದು ತತ್ವಗಳಿದ್ದಾವೆ. ಸ್ತ್ರೀ ತತ್ವ, ಪೌರುಷತ್ವ ಪ್ರತಿಯೊಂದು ಮನುಷ್ಯನಲ್ಲೂ ಇರ್ತದೆ. ಅದನ್ನು ನಾನು ತಂದೆಯಲ್ಲಿ ನೋಡ್ತಾ ಬಂದೆ. ಒಡೆದು ಕಾಂಪೌಂಡಲ್ಲಿ ನಾನು ಎವಿಡೆನ್ಸ್ ಕೊಟ್ಟು ಬಂದ ತಕ್ಷಣ ಅದೇ 7th ACMM ಕೋರ್ಟ್ ಇವತ್ತಿಗೂ ನನ್ನದು 173336 ಅನ್ನೋ ಕೇಸ್ ನಂಬರ್ ನನ್ನಲ್ಲಿ ಅಚ್ಚು ಉಳಿದುಬಿಟ್ಟಿದೆ. 814 ಅಂತ ಯಾರಾದರೂ ನಂಬರ್ ಹೇಳಿದ್ರೆ ನನಗೆ ಅದೇ ಜ್ಞಾಪಕ ಬರುತ್ತೆ. ಮೇಂಟೆನೆನ್ಸ್ ಕೇಸ್ ಹಾಕಿದ್ದಿದ್ದು ಹಳೆ ಸಿವಿಲ್ ಕೋರ್ಟು. ಎವಿಡೆನ್ಸ್ ಚೆನ್ನಾಗಿ ಬಂತಲ್ಲ ಅಂತ ಹೇಳಿ
ಹೊಡೆದೇ ಬಿಟ್ರು. ಅವ್ರು ಯಾರು ಹೊಡೆದ್ರು ನನಗೆ ಗೊತ್ತಿಲ್ಲ, ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದೆ. ದುರದೃಷ್ಟ ಅವತ್ತು ನನ್ನ ತಂದೆ ತಾಯಿನ ಬರಬೇಡಿ ನೀವು, ಪ್ರತಿ ಸಲ ಬಂದರೆ ಅವ್ರು ನೋವು ತಿನ್ನೋರು, ಬರಬೇಡಿ ನೀವು, ನಾನು ಮ್ಯಾನೇಜ್ ಮಾಡ್ತೀನಿ. ಅಷ್ಟರೊಳಗಾಗಲೇ ನಾನು ಒಂದು ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಿದ್ದಿದ್ದು, ಧೈರ್ಯವನ್ನು ನಾನು ಅಳವಡಿಸ್ಕೊಂಡಿದ್ದೆ. ಅಲ್ಲಿಂದ ಹೇಗೋ ಮತ್ತೆ ನಾನು ಓಪನ್ ಕೋರ್ಟ್ಗೆ ಹೋಗಿ ಕೇಸ್ನ ಚಾಲೆಂಜ್ ಮಾಡಿಕೊಂಡು ಅದು ಕೇಸ್ ಮುಗೀತು. ಮತ್ತೊಂದು ಹೇಳಿದ್ರಲ್ಲ, ಮನೆಯಲ್ಲಿ ಹೆಣ್ಮಗಳು ಗಂಡ ಬಿಟ್ಟವಳು ಇದ್ದರೆ ಮನೆಯಲ್ಲಿ ಇನ್ನೆರಡು ತಮ್ಮಂದಿರಿಗೆ ಮದುವೆ ಆಗಲ್ಲ, ಅಥವಾ ದೊಡ್ಡಪ್ಪ ಚಿಕ್ಕಮ್ಮನ ಮನೆಯಲ್ಲಿದ್ದಂಥ ಹೆಣ್ಣು ಮಕ್ಕಳನ್ನು ಆಲ್ರೆಡಿ ಆ ಕುಟುಂಬದಲ್ಲಿ ಹೆಣ್ಣು ಬಿಟ್ಟು ಗಂಡ ಬಿಟ್ಟು ಬಂದವಳು ಮತ್ತೆ ಈ ಮನೇಲಿ ಹೆಣ್ಣು ತಗೊಂಡ್ರೆ ಹೇಗೋ ಅನ್ನುವಂತಹ ಇದು. ಯಾಕಂದರೆ ಪಟ್ಟಣ ನಮ್ಮದು, ಪುರಪಟ್ಟಣ ಅಂತ ಬೆಳೆದಂಥ ಊರು ಅಲ್ಲ, ನಗರೀಕರಣಕ್ಕೆ ಹೊಂದ್ಕೊಂಡದ್ದಂತಲ್ಲ, ಖಾಸಗೀಕರಣಕ್ಕೆ ಅಲ್ಲ. ಅದು ಎಲ್ಲವೂ ನನ್ನ ಮೇಲೆ ಅದು ಹೊರೆ ಆಗ್ತಾ ಬಂತು. ಆದರೆ ಅವತ್ತಿಗೂ ಕೂಡ ನನ್ನ ತಾಯಿ ಬೇಡ, ಅವಳಿಗೆ ಎರಡನೇ ಮದುವೆ, ಅವಳಿಗೆ ಇಷ್ಟ ಇಲ್ದಿದ್ದು ಮಾಡೋದು ಬೇಡ ಅಂತ. ನಾನು ರಾಯಚೂರಲ್ಲಿ ನಾನು ಮೇಳಕ್ಕೆ ಅಂತ ಹೋದಾಗ ಇಲ್ಲ, ಹುಡುಗ ಬಂದಿದ್ದಾನೆ ಬಾ ಅಂತ ಹೇಳಿ. ಅಲ್ಲಿ ನಾನು ಯೋಚನೆ ಮಾಡುವಾಗ ಈಗ ಆಲ್ರೆಡಿ ನೊಂದು ಬೆಂದು ಬಂದುಬಿಟ್ಟಿದ್ದೀನಿ, ಬದುಕಿದ್ದೀನಿ, ನನ್ನದೇ ಆದ ನಾನು ಅಸ್ಮಿತೆಯನ್ನು ಕಾಪಾಡ್ಕೊಂಡಿದ್ದೀನಿ, ಮತ್ತೆ ಯಾಕೆ ಹೋಗಬೇಕು ಅನ್ನೋದು ಒಂದು ಪ್ರಶ್ನೆ. ಆದರೆ ಹಿರಿಯರು ಕುಂತ್ಕೊಂಡು ಇಲ್ಲ ಇನ್ನೆರಡು ತಮ್ಮಂದಿರಿಗೆ ಯಾರು ಹೆಣ್ಣು ಕೊಡಲ್ಲ, ಅವ್ರ ಕನಸುಗಳನ್ನು ಕಸ್ಕೊಳಕ್ಕೆ ನನಗೇನು ಹಾಕಿದೆ, ಇದನ್ನು ಒಂದು ನೋಡಿಬಿಡೋಣ ಬಿಡು, ಅದೇನೋ ನೋಡೇ ಬಿಡೋಣ ಬಿಡು ಅಂತ ಇವಾಗ ಹಾಡ್ತಾರೆ, ಅವತ್ತು ನಾನು ನೋಡಿಬಿಡೋಣ ಬಿಡು ಅಂತ ಹೆಜ್ಜೆ ಹಾಕಿದವಳು. ಆದರೆ ಅಲ್ಲಿ ಮದುವೆಗೆ ಮುಂಚೆ ಎರಡನೇ ವಿವಾಹವಾದಾಗ ನನಗೆ ಗೊತ್ತಾಗಲಿಲ್ಲ, ಅವರು ನಮಗೇನು ಸರಿಯಾಗಿ ತಿಳಿಸ್ಲಿಲ್ಲ. ಇವತ್ತೇನು ಮಠ ಅಂತ ಹೇಳ್ತಾರಲ್ಲ, ಅದೇ ಮಠಕ್ಕೆ ನಾನು ಸೊಸೆಯಾಗಿ ಹೋದೆ. ನಾನು ಅಂದ್ಕೊಂಡೆ ಆ ಮಠ ಮಾನ್ಯಗಳಲ್ಲಿ ಯಾವುದೇ ಕ್ರೌರ್ಯ ಇಲ್ಲ, ದೌರ್ಜನ್ಯ ಇಲ್ಲ, ತುಂಬ ಹೆಣ್ಣು ಮಕ್ಕಳನ್ನು ಗೌರವಿಸ್ತಾರೆ ಅಂತ. ಆದರೆ ಅದು ಟೊಳ್ಳು, ಅದು ಅಷ್ಟೇ, ನೆಪ ಮಾತ್ರ ಅಷ್ಟೇ. ಅದು ವಿವಾಹಕ್ಕೆ ಮಾಡ್ಕೊಂಡು ಹೋಗಿದ ಮೇಲೆ ಅವರು ಹೇಳಿದರು ನನ್ನ ಮೊದಲನೇ ಹೆಂಡತಿ ಸತ್ತಿದ್ದಾಳೆ, ಇದು ಎರಡನೇ ವಿವಾಹ, ನನಗೂ ಎರಡನೇ ವಿವಾಹ, ಅವರಿಗೂ ಎರಡನೇ ವಿವಾಹ, ಮಾಡ್ಕೋಬೋದು ಅಂತ ಹೇಳಿ ಮಾಡಿಬಿಟ್ವಿ. ಅವರಿಗೊಂದು ಮಗು ಇತ್ತು. ನನಗೆ ಮೊದಲನೇ ವಿವಾಹದಲ್ಲಿ ಯಾವುದೇ ರೀತಿಯ ಒಂದು ಸಂಬಂಧ ಇರಲಿಲ್ಲ. ಕೋರ್ಟಲ್ಲಿ ಕೇಳ್ತಾರೆ ಮೊದಲನೇ ಸಂಬಂಧದಲ್ಲಿ, ನಿನಗೆ ಜೀವನಾಂಶ ಹೇಗೆ ಕೊಡಬೇಕು, ಅವ್ನು ನಿನ್ನ ಜೊತೆಲಿ ಮಲ್ಕೊಂಡೇ ಇಲ್ವಲ್ಲ, ಇದೇ ರೀತಿ ಕೋರ್ಟಲ್ಲಿ ಕೇಳಿದ್ದು. ಬಟ್ ಎರಡನೇ ವಿವಾಹದಲ್ಲಿ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೆ, ಅವ್ರಿಗೆ ಆಲ್ರೆಡಿ ಒಂದು ಮಗು ಇದೆ, ನನಗೆ ಮಗು ಬೇಡ. ಯಾಕಂದರೆ ಎಲ್ಲವೂ ಸಮಾಜದಲ್ಲಿ ಮಲತಾಯಿ ಧೋರಣೆ ಅಂತಾರೆ, ಯಾಕೆ ಬೇಡ, ನನಗೆ ಮಕ್ಕಳಿಲ್ಲ ಅಂದರೆ ಏನು, ಒಂದು ಮಗು ಇದೆಯಲ್ಲ, ಆ ಮಗುನೇ ಸಾಕ್ಕೊಂಡು ಹೋಗೋಣ ಅಂತ. ಎರಡನೇದ್ರಲ್ಲಿನೂ ಕೂಡ ವಿವಾಹ ಆಗಿದ್ದು 1 ವಾರದಲ್ಲೇ ಅವನ ಒಂದು ಎರಡನೇ ಮುಖ ನನಗೆ ಕಾಣಿಸ್ತಾ ಬಂತು. ಮದುವೆ ಸಂದರ್ಭದಲ್ಲಿ ಹೇಳಿದ್ದು ಹೆಂಡತಿ ಸತ್ತೋಗಿದ್ದಾಳೆ ಅಂತ. 1 ವಾರದಲ್ಲಿ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹೋಗೋದಾಗ ಒಂದಷ್ಟು ಫೈಲ್ ಸಿಕ್ತು. ಫೈಲ್ ತೆಗಿತಾ ಅವರ ಹೆಂಡತಿಯ ಫೋಟೋಗಳನ್ನು ನೋಡ್ತಾ ಬಂದೆ. ಒಂದು ಮಾರ್ಕಲ್ಲಿ ಅವಳ ಮರ್ಮಾಂಗದ ಮೇಲೆ 42 ಗಾಜಿನ ಚೂರುಗಳ ಮಾರ್ಕ್ಗಳಿತ್ತು ಅಂತ ನೋಡಿದೆ. ನಾನು ತಕ್ಷಣ ಏನು ಸಜ್ಜೆ ಮೇಲೆ ಕೂತಿದ್ನೋ, ಇಲ್ಲಿಂದ ಬಿದ್ದು ಹೋಗ್ಬಿಡಬಾರ್ದ, ಯಾಕಂದ್ರೆ ಅದು ಒಂದು ತಕ್ಷಣಕ್ಕೆ ನನಗೆ ಇವರ ಆಘಾತವೋ ಏನಾಯಿತು, ಅದು ನನ್ನ ಮನಸ್ಸಿಗೆ ತುಂಬ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ಮುಂದೆ ಓದ್ತಾ ಇದ್ದೀನಿ, ಇದು ಸುಮಾರು ಪುಟಗಳ ಒಂದಿದು. ಸರಿ, ಅನಿವಾರ್ಯ ಬಂದ್ಬಿಟ್ಟಿದ್ದೀನಿ. ಇನ್ನು 1 ವಾರದಲ್ಲಿ ನಾನು ಏನು ಹೇಳಕ್ಕೆ ಹೋದರೆ, ಮೊದಲನೇ ವಿವಾಹವನ್ನೇ ತಡ್ಕೊಳಕ್ಕಾಗದೇ ಇರುವಂಥ ನನ್ನ ತಂದೆ ತಾಯಿ, ಎರಡನೇ ವಿವಾಹದಲ್ಲಿ ಅವರಿಗೆ ಘಾಸಿ ಆಗ್ತದೆ ಅಂದರೆ ಮತ್ತೆ ಅದು ಸರಿ ಇರಲ್ಲ, ಪ್ರಯತ್ನ ಮಾಡೋಣ ಅಂತ ಹೇಳಿ ಬಂದೆ. ಅವರ ಮಗಳು ನನಗೆ ಯಾವಾಗಲೂ ಹೇಳ್ತಾರೆ, ನಿಜವಾಗ್ಲೂ ಆ ಜೀವನ ಮೊದಲನೇದಿಂದ ಪಾಠ, ಎರಡನೇದಕ್ಕೆ ನಾನು ಸ್ವಲ್ಪ ಚೇಂಜಸ್ ಆಗ್ತಾ ಬಂದೆ. ಅಡುಗೆ ಮಾಡಬೇಕಾದ್ರೂ ಒಂದು ಲಿಮಿಟ್ ಕೊಡ್ತಾಯಿದ್ರು, ಅದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಬೆಲ್ಟಿನ ಏಟು, ರಾಡ್ಗಳ ಏಟು, ರಾತ್ರಿ ಹೊತ್ತು ಆಚೆ ಹಾಕಿದ್ರೆ 3 ದಿವಸ 4 ದಿವಸ ಆಯಿತು. ಈ ಹಿಂಸೆ ತಡಿಲಾರ್ದಿರ ನಾನು ಬಾವಿಗೆ ಬಿದ್ದುಬಿಟ್ಟೆ. ಬಾವಿಗೆ ಬಿದ್ದ ಮೇಲೆ ನನಗೆ ಯಾವನಿಗೋ ನಾನು ಯಾಕೆ ಸಾಯಬೇಕು, ನಮ್ಮಪ್ಪ ನನ್ನಮ್ಮ ನನ್ನನ್ನು ಸಾಕಿರೋದು. ಆದರೆ ಮೇಲೆ ಬರೋಕ್ಕಾಗಲಿಲ್ಲ, ಅದು ಪಂಪ್ ಹಿಡ್ದಿಂದ ಬಾವಿ, ಅದ್ರಲ್ಲಿ ಬಿದ್ದರೆ ನಾನು ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲ, ಒಟ್ಟು ಸಾಯ್ಬೇಕು ನನಗಷ್ಟೇ. ಅದು ಸಿಕ್ಕಾಕ್ಕೊಂಡು ಪಕ್ಕದ ಮನೆ ಯಾವುದೋ ಒಂದು ಹೆಣ್ಮಗಳು ನೋಡಿ ವಾಪಸ್ ಕರ್ಕೊಂಡ್ರು. 40 ಹಳೆ ಮಾತ್ರೆಗಳು ನುಂಗಿದೆ, ಆದರೂ ಬದುಕಿಬಿಟ್ಟೆ. ಆಮೇಲೆ ಅನಿಸ್ತು, ನಾನು ಇನ್ನು ಸಾಯೋಕ್ಕೆ ಪ್ರಯತ್ನ ಪಟ್ಟರೆ ಆ ಸಾವು ಕೂಡ ನಾನು ಕರ್ಕೊಳ್ಳಲ್ಲ, ನಾನು ಬದುಕೇ ತೋರಿಸ್ಬೇಕು. ಈ ಸಮಾಜದಲ್ಲಿ ಏನು ಸವಾಲುಗಳು ಬರುತ್ತೋ ಎದುರಿಸೋಣ. ಮನುಷ್ಯ ಹುಟ್ಟಿದ ಮೇಲೆ ಸಾವು ಒದಾಗದೆ ಬರಬೇಕೇ ಹೊರತು ನಾವು ಸಾವು ಪಡ್ಕೋಬಾರ್ದು ಅಂತ ಹೇಳ್ತಾ ಮುಂದಿನ ಜೀವನದಲ್ಲಿ ನಾನು ಬರ್ತಾ ಎರಡನೇ ಹಂತಕ್ಕೆ ನನಗೆ ಈ ಸಂಸ್ಥೆ ಕೈ ಹಿಡೀತು. ಬೇರೆ ಸರ್ಕಾರಿ ಕೆಲಸ ಸಿಕ್ಕಿತ್ತು ನನಗೆ, ಆದರೆ ನಾನು ಯೋಚನೆ ಮಾಡಿದೆ, ನನ್ನ ಕಣ್ಣೀರು ಒರೆಸ್ಲಿಕ್ಕೆ ಅವತ್ತು ಯಾವುದೇ ಒಂದು ಸಮಾಜದ ಹಸ್ತಗಳು ನನಗೆ ಬರಲಿಲ್ಲ.
ಸಾಂತ್ವನ ಹೇಳೋರು ಯಾರೂ ಇರಲಿಲ್ಲ. ತಗೋ ನಿನ್ನ ಕಣ್ಣಲ್ಲಿ ನೀರಿದೆ, ಒಂದು ಕರ್ಚಿಫ್ ತಗೋ, ನ್ಯಾಪ್ಕಿನ್ ತಗೋ, ನಿನ್ನ ಮೂಗಲ್ಲಿ ಏನೋ ಬರ್ತಾ ಇದೆ ಅಂತ ಹೇಳೋರು ಇರಲಿಲ್ಲ. ಅಟ್ಲೀಸ್ಟ್ ಆ ಮನಸ್ಸು ನಾನು ಆಗಬೇಕು, ಅದಕ್ಕೆ ತಕ್ಕಂಥ ಈ ಸಂಸ್ಥೆ ಜೋಡಣೆ ಇದೆ, ನಾನು ಏನೋ ಒಂದನ್ನು ಜೊತೆಯಲ್ಲಿ ಹೋಗ್ಬೋದು, ಸಮುದಾಯದ ಜೊತೆಲಿ ಇರಬಹುದು ಅಂತ ಹೇಳ್ತಾ ನಾನು ಈ ಸಂಸ್ಥೆಗೆ ಬಂದ ನಂತರದಲ್ಲಿ ಸಾವಿರಾರು ಮಹಿಳೆಯರ ಮನಸ್ಸುಗಳನ್ನು, ಕತೆಗಳನ್ನು, ಕನಸುಗಳನ್ನು ಅವ್ರ ಜೊತೆಯಲ್ಲಿ ಎಷ್ಟು ಪೂರಕವಾಗಿ ನಾನು ನಿಲ್ಬೋದು. ನಾವು ಅವ್ರಿಗೆ ಯಾವುದೇ ರೀತಿಯಲ್ಲಿ ಹೇಳೋದು ಬೇಡ, ಅವರಲ್ಲಿದೆ ಆ ಶಕ್ತಿ, ತಾಕತ್ತಿದೆ, ಪ್ರತಿಯೊಂದು ಮಹಿಳೆಯಲ್ಲೂ ಅದಿದೆ. ಅವ್ರ ಜೊತೆಲಿ ನಾವು ಜಸ್ಟ್ ನಿಲ್ಲೋಣ ಸಾಕು, ಅವ್ರ ಜೊತೆಗೆ ಒಂದು ಸ್ಪರ್ಶ ಕೊಡೋಣ ಸಾಕು ಅಂತ ಹೇಳ್ತಾ ನಾನು ಈ ಸಂಸ್ಥೆಯಲ್ಲಿ ನಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ಹಲವಾರು ಈ ಕೆಲಸಕ್ಕೆ ಬಂದ ಮೇಲೂ ಕೂಡ ತುಂಬ ಸವಾಲುಗಳು ಬಂತು. ತಮ್ಮನ ಹೆಂಡತಿ, ತಾಯಿ ಒಂದೇ ಇದರಲ್ಲಿ ತೂಗುಗತ್ತಿಗೆ ಸಾವಿಗೀಡ, ಆತ್ಮಹತ್ಯೆಗಳಾಯಿತು. ಅವತ್ತು ನೀನು ಮಾಡ್ತಾ ಇರೋ ಕೆಲಸ ಚಾಲೆಂಜು, ಅವೆಲ್ಲೇ ನಿನಗೆ ಮುಳ್ಳು ಅಂತ ಬಂತು. ಮನೆ ಮುಂದೆ ಕೊಳ್ಳಿ ಹಾಕಿದೆ ತಂದೆ ಸತ್ತಾಗ. ನೀನು ಆ ಕೊಳ್ಳಿ ಹಾಕಿದ್ದಕ್ಕೆ, ಯಾಕಂದರೆ ನಾನು ಇಲ್ಲಿ ಆಲ್ರೆಡಿ ಕೆಲಸ ಕಲಿತಾ ಇದ್ದಾಗ, ನೋಡ್ತಾ ಇದ್ದಾಗ, ಹಿರಿಯರ ಜೊತೆ ಬೆರಿತಾ ಇದ್ದಾಗ, ಸಾವಾದಾಗ ಮನೆ ಮುಂದೆ ಗಂಡು ಮಕ್ಕಳೇ ಯಾಕೆ ಕೊಳ್ಳಿ ಹಾಕಬೇಕು, ಬೆಂಕಿ ಹಾಕಬೇಕು, ಹೆಣ್ಣು ಮಕ್ಕಳು ಹಾಕ್ಬೋದಲ್ಲ, ಯಾರೂ ಇಲ್ವಲ್ಲ, ನಾನೇ ಅಲ್ವಾ, ಹೆಣ್ಣಾದ್ರೇನು ಗಂಡಾದ್ರೇನು ಬೆಂಕಿಗೆ ಅಂತ ಹೇಳಿ ಕೊಳ್ಳಿ ಹಾಕಿದೆ. ಇದರಿಂದ ಸವಾಲುಗಳನ್ನು ಎದುರಿಸ್ತಾ ಬಂದೆ. ಆದರೆ ಒಟ್ಟಾರೆ ಇದೆಲ್ಲ ಹೇಳೋದೇನೆಂದರೆ, ನನ್ನದೇ ಆದ ಸಮುದಾಯ ಏನು ಇವತ್ತಿದ್ದೀನಿ, ನನ್ನ ಜಾತಿ ಅಂತ ನಾನು ಹೇಳಲ್ಲ, ನನ್ನ ಸಮುದಾಯ ನನ್ನನ್ನು ನೀನು ಮಾಡ್ತಾ ಇರುವಂಥ ಕೆಲಸ ಸರಿಯಾಗಿದೆ ಅಂತ ಹೇಳಲಿಕ್ಕೆ 25 ವರ್ಷಗಳ ತಗೊಳ್ತು. ಒಟ್ಟಾರೆ ಹೇಳ್ತೀವಿ, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಅಲ್ಲಿರುವಂತಹ ಮೂಲಭೂತವಾದಿಗಳನ್ನು ನಾವು ಪ್ರಶ್ನೆ ಮಾಡದ ಹೊರತು ಯಾವುದೇ ಒಂದು ಬದಲಾವಣೆ ಆಗಿದೆ ಅಂತ ಹೇಳೋದು ಅಷ್ಟು ಈಸಿ ಅಲ್ಲ. ಹಾಗಾಗಿ ನಾನು ಅಲ್ಲಿನ ಒಂದು ನನ್ನ ಸಮುದಾಯದ, ನನ್ನದೇ ಆದ ಒಂದು ಧರ್ಮದಲ್ಲಿರುವಂಥ ಮೂಲಭೂತವಾದವನ್ನು ನಾನು ಪ್ರಶ್ನಿಸ್ತಾನೇ ಇದ್ದೀನಿ. ಅದರಿಂದ ನನಗೆ ಚಾಲೆಂಜಸ್ಸು, ಪ್ರತಿರೋಧಗಳು ತುಂಬ ಬರ್ತಿದೆ. ಆದರೆ ಆ ಪ್ರತಿರೋಧ ಬಂದಷ್ಟು ಕೂಡ ನಾನು ಬಹಳ ಗಟ್ಟಿಯಾಗಿ ನಿಲ್ತಾ ಇದ್ದೀನಿ. ಗಟ್ಟಿಯಾಗಿ ಒಂದು ನಿಶ್ಚಲ ಮನಸ್ಸಿನಿಂದ ನಾನು ಅವ್ರನ್ನ ಪ್ರಶ್ನಿಸ್ತಾ ಇದ್ದೀನಿ. ಪ್ರಶ್ನಿಸುವುದರ ಜೊತೆಯಲ್ಲಿ ಅದು ಆರೋಗ್ಯಕರವಾದ ಸಮುದಾಯನ ಕಟ್ಟಲಿಕ್ಕೆ, ಸಮಾಜದ ಸಮಾನ ಮನಸ್ಕರ ಸಮುದಾಯವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಖಂಡಿತ ನನಗೆ ಹೆಮ್ಮೆ ಅನಿಸ್ತದೆ. ಇತ್ತೀಚೆಗೆ ನನ್ನ ಸಮುದಾಯದಲ್ಲೂ ಕೂಡ 10ರಲ್ಲಿ 2 ಮನಸ್ಸುಗಳ ಬದಲಾಗಿ, ಹೌದು ಹೆಣ್ಣಿಗೆ ಸ್ಥಾನಮಾನ ಇದೆ, ಅವಳಿಗೂ ಒಂದು ಅಸ್ಮಿತೆ ಇದೆ, ಅವಳಿಗೂ ಕೂಡ ಬಸವಣ್ಣ ಶರಣ ಹೇಳಿದಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಥಿತಿಗಳನ್ನು ಇದ್ದಾರೆ ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನನಗೆ ಯಾವ ಮಠ ನನ್ನನ್ನು ಒಳಗೆ ಮಾಡಿತ್ತು, ಅದೇ ಮಠದಲ್ಲಿ ಹೋಗಿ ನಾನಿವತ್ತು ಮೈಕ್ ಹಿಡಿದು ನೀವು ಈ ರೀತಿ ಮಾಡಿದ್ದೀರಿ ಅಂತ ಹೇಳುವಂಥ ಗಟ್ಟಿತನ ನನ್ನಲ್ಲಿ ಬಂದಿದೆ. ಅವರು ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಹೌದು, ನಾವು ಮಾಡಿದ್ದಾಗ ಇದು, ಏಕೆಂದರೆ ಮುಚ್ಚಿಟ್ಟು ವಿವಾಹ ಮಾಡಿದರು. ಅದು ನಿಜವಾಗ್ಲೂ ಅದೆಲ್ಲ ಮತ್ತೆ ನನಗೆ ಮರುಕಳಿಸ್ತಾ ಇದೆ. ದಹನವಿಲ್ಲದ ಮನೆ ನಮ್ಮದಾಗಬೇಕು, ಅದು ನನ್ನ ಕನಸು. ಯಾವುದೇ ರೀತಿ ದಹನ ಬೇಡ. ಹೆಣ್ಣು ಮಕ್ಕಳಿಗೆ ಪ್ರೀತಿ ತುಂಬಿದ ಆಲಿಂಗನಕ್ಕೆ ಬಯಸುವಂತಹ ಮನಸ್ಸುಗಳು ನಮ್ಮದಾಗಲಿ. ಭಾವೈಕ್ಯತೆಯಿಂದ ಬದುಕೋಣ, ಬಂಧುತ್ವದಿಂದ ಬದುಕೋಣ, ಸೌಹಾರ್ದತೆ ನಮ್ಮ ಬದುಕಾಗಲಿ. ಅಲ್ಲಿ ಜಾತಿ ಇದೆ, ಧರ್ಮ ಇದೆ, ಎಲ್ಲ ಗೋಡೆಗಳು ಇದೆ. ಗೋಡೆಗಳನ್ನು ಕಿತ್ತಾಕ್ಲಿಕ್ಕಾಗಲ್ಲ. ಆ ಗೋಡೆಗಳನ್ನು ಅರ್ಥ ಮಾಡಿಕೊಂಡು ಗೋಡೆಗಳ ಜೊತೆಯಲ್ಲಿ ನಾವು ಹೇಗೆ ಬದುಕೋದನ್ನು ನಾವು ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಮೂಹಕ್ಕೆ ನಾನು ಆಭಾರಿಯಾಗಿರ್ತೀನಿ. ನಾನಿಷ್ಟು ಮೆತ್ತಗೆ ಮಾತಾಡೋಳಲ್ಲ, ಜೋರಾಗಿ ಕಿರ್ಚಿ ಮಾತಾಡಿ ಮೆತ್ತಗೆ ಮಾತಾಡೋದ್ರು ಮೆತ್ತಗೆ ಮಾತಾಡಿ ಇಲ್ಲಿ ನೋವು ಬಂದುಬಿಡ್ತು. ಆದರೂ ಮಧ್ಯದಲ್ಲಿ ಜೋರು ಬಂದುಬಿಡ್ತು. ನಾನು ಸ್ವಲ್ಪ ಜೋರಾಗಿ ಕಿರ್ಚೋಳು ರೋಡಲ್ಲಿ. ಇವತ್ತು ಇಲ್ಲಿ ಚೇರಲ್ಲಿ ಕೂರಿಸ್ಬಿಟ್ಟವರೇ ಒದ್ದಾಡ್ತಾ ಇದ್ದೀನಿ, ತೊಂದರೆ ಇಲ್ಲ. ಥ್ಯಾಂಕ್ ಯು. It's always difficult to translate very personal kind of narratives and stories. But basically, Mamta spoke about her journey, the kind of journey that she has had of experiencing violence. She grew up in a middle-class house, surrounded with a lot of love and affection. She grew up in a very traditional and yet not so traditional. She grew up in a Sharana, Sharana tradition. She grew up in that tradition, which spoke about, with parents said, it's class, caste, religion shouldn't matter. So that was the kind of context in which she grew up. She grew up with a lot of love,
But unfortunately, when she got married, she went into a life of violence, and she had 2 marriages, and both were extremely violent. The first one lasted 3 months, and the second one, she realized after she got married, just a few weeks after she got married, she realized that they had told them that that his first wife had died, but actually it was a unnatural death, and then she discovered records, in the house, which showed that how the woman died after the wife had died after great violence. On her private parts, there were 42 injury marks that had been inflicted. So after that, she just couldn't deal with it, and then she also suffered with, they really pushed her, and she tried to commit suicide 2 or 3 times. She jumped into the well, she took tablets. Then she also kind of reconciled with herself, saying that, okay, I'm not meant for dying, and I should survive, and I should fight back. So, and then on the way, like, she was able to, at least get a lot of support and strength from the first organization that she joined, which was Mahila Samakhya, which worked with women's empowerment and education. So that gave her a lot of confidence. And then she started working with Vimochana, and then, of course, which was part of CEDS today. So through this work, she was able to connect, she realized that it is not just her own story, but she was able to connect with the lives of thousands of women, and she realized that what is required is not like help, but that you should stand with women who are going through this. It's just that solidarity and that support, the holding of hands that one needs, and that is what she has been experiencing in the past few years. And she also said that, we are all sitting here, talking, and my dream is, we're talking of dreams, and my dream is of a Damana Villada, Dahana Villada. So it is a house without violence and a house without repression. A house, what we need to create, that is my dream. A home without repression, a home without violence. That is what is our dream, and it's a dream that we should all try to make a reality in our own lives and in the lives of others. And she also spoke about, she said, all of us are carrying our dreams, and we are from the 30s. You have not turned 30 yet, have you? Okay. So from the 30s to the 70s, and each generation has, come with its own dream, but this is a kind of common dream that we are all sharing. So she says, normally I'm not somebody who speaks quietly. I'm somebody who screams on the roads. And everyone's a big, like Shantama, I have to keep telling her to shut up. Mamta, I have to telling her to keep pipe down. But then I suppose that is also our nature. Each one has their own kind of thing. So she says, I'm sitting here very quietly and my throat is aching because I have to speak so silently. But I'm usually out on the roads, either screaming or singing songs. So which also you will be part of as we go along. So I'm a bit kind of afraid, and then I don't know what I have to speak. It's a bit scary when I was being asked to speak. I said very happily, I want to talk about resistance. I want to talk about love. And then I also said, let me also speak about justice and then dignity, and then my kind of points never ended. It was it was increasing, and then I gone crazy that, what am I supposed to talk? Now I realized I have little context, a lot of context, whereas I little talk after drawing back that, what my colleagues have spoken. I'm not in the position to encounter any of my own experience, but this is the recent experience that after, while handling some of the crisis intervention, I happened to having a conversation with a woman who had reached me out kind of a support, explaining that the violence that she was undergoing from her own husband. But all she was asking that, yes, my husband is treating me bad, my husband is doing this, that, but I just want you as a women organization and being in a position that people will get afraid when they see, especially women organization. Can you, make my husband get little afraid, and then everything will get all right with me. At one point she said, I was being subjected to a marital rape. So as we all know in the society, we speaking about the violence that what one is going, as a woman, going is very difficult. But and then coming outside and speaking about, what happens in between the walls between husband and wife, it's it's never that anyone can imagine. But she disclosed that she has been subjected to a massive marital rape.
and she doesn't want to go to her husband, and she just kept herself away. But after a few days, that she went and then filed a complaint in the force of frustration and then anxiety, and then that the kind of angry that was she's carrying. And after a few days, she comes back like, whatever the situation, there is nobody that I can rely upon. Now I have to go back to my husband. It's all right that what kind of a violence I'm undergoing, but I will see my own way of how to handle it. That every woman, every day, like it's not only every woman, I would say like women keeping in the first context, and then people from a marginalized community, people from the below poverty level, and people who are oppressed continuously are looking something something different, and they're not sitting simply. They are continuously trying their best, and that is something I call it as resistance. Everyone will come up with their own resistance. And to connect back to the current reveries, I would say a woman in this kind of an issue where she is dreaming and she is creating an imagination, how will I handle? It just doesn't come in instance that I can deal with my husband. Coming out from my husband is not a solution. I might find another way to live, keeping my respect, my dignity in front. And it is not something going to be so easy. And I would say whereas a woman, she has her own way of, own form of a fighting. That's something we shouldn't be neglecting. As being a part of the current generation, we need everything. All of a sudden, we all look for a solution. Like something is happening, we say, come on bro, we go on and protest, and then we'll get the solution out of it. Why the CAA NRC is happening? Why there is a attack on Muslims? But the thing is that, it takes its own time to evolve something. I think that is the beauty of a resistance. That's something we shouldn't be forgetting it. Whereas being a woman, and then the pain, I think how much ever I fight, there is a justice system that has been given to us. I know that the society doesn't give the dignity what I am, what I supposed to have. I'm not asking the society to give it to me, but unfortunately today they are pushing me to say that, bro, give me what justice, what dignity I have. I mean, I am also changing my language day to day. I was talking to my colleague and then Sabha that, we were talking why we all are here? Why do I work in community? Or why do we work as a litigator? Or why one is coming outside and then fighting for the justice? What is the destiny for all of us? And then we realized that there is a hope. And what is that hope? The hope is nothing but a love. I think the love, that's something I'm looking for. The love which covers the respect, the love which covers the dignity, the love which covers the equality, all the values that what is being mentioned in the preamble. And that's something, through this whole, a discussion, I want to say that, there is a different language of resistance that we every day evolve and we every day creating. And this will take us to the context of a love, and then let us not forget to spread the love to all and live within. And from here I would like to sing a song because, we talk about changes, okay? We love a song which speaks about love, which speaks about oneself, which speaks about the changes. And the song says if you expect a change, the change something has to happen within yourself. And then you can see the reflections. So it says, ಬದಲಾವಣೆಯು ಶುರುವಾಗುವುದು ನಮ್ಮಿಂದಲೇ ನನ್ನ ಸಂಗಾತಿಯೇ ಓ ನನ್ನ ಸಂಗಾತಿಯೇ ಪ್ರೀತಿಯ ಗಾಳಿ ಬೀಸುತ್ತಿದೆ ಹಟ್ಟಿ ಮೊಹಲ್ಲಾಗಳ ನಡುವೆ ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿ ಓ ನನ್ನ ಸಂಗಾತಿ ಪ್ರೀತಿಯ ಗಾಳಿ ಬೀಸುತ್ತಿದೆ ಹಟ್ಟಿ ಮೊಹಲ್ಲಾದ ನಡುವೆ ಗಡಿ
ಬೇಲಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಸ್ಪರ್ಶ ಶ್ರುತೆ ಬೇಲಿಗಳು, ಜಾತಿ ಧರ್ಮದ ಗೋಡೆಗಳು. ಸ್ಪರ್ಶ ಶ್ರುತೆ ಬೇಲಿಗಳು, ಜಾತಿ ಧರ್ಮದ ಗೋಡೆಗಳು. ಎಲ್ಲವ ಮೀರಿ ಎತ್ತರಕ್ಕೆ ಹಾರೋಣ ಬಾ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಅವ್ವನ ಪ್ರೀತಿಗೆ ಕೈ ಮುಗಿದು, ಅಪ್ಪನ ಮಮತೆಗೆ ಶರಣೆಂದು. ಅವ್ವನ ಪ್ರೀತಿಗೆ ಕೈ ಮುಗಿದು, ಅಪ್ಪನ ಮಮತೆಗೆ ಶರಣೆಂದು. ಹೊಸಲ ದಾಟಿ ಬಾ ಹೊಸ ಸಂಬಂಧ ಕಟ್ಟೋಣ ಬಾ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ನನ್ನ ನಿನ್ನ ಈ ಸ್ನೇಹ ಒಪ್ಪದಿರಬಹುದು ಸಮಾಜ. ನನ್ನ ನಿನ್ನ ಈ ಸ್ನೇಹ ಒಪ್ಪದಿರಬಹುದು ಸಮಾಜ. ತಪ್ಪೆಂದಾದರೆ ಆಗಲಿ ತಪ್ಪು ಮಾಡೋಣ ಬಾ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ನಿನ್ನೆಯ ತಪ್ಪು ಇಂದು ಸರಿ, ಇಂದಿನ ತಪ್ಪು ನಾಳೆ ಸರಿ. ನಿನ್ನೆಯ ತಪ್ಪು ಇಂದು ಸರಿ, ಇಂದಿನ ತಪ್ಪು ನಾಳೆ ಸರಿ. ಕಾಲ ದೇಶಕ್ಕೆ ಬದಲಾಗುವುದು ತಪ್ಪು ಸರಿ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಬದಲಾವಣೆಯಲ್ಲಿ ನೋವು ಇದೆ, ಮೌಲ್ಯಗಳ ಸಂಘರ್ಷವಿದೆ. ಬದಲಾವಣೆಯಲ್ಲಿ ನೋವು ಇದೆ, ಮೌಲ್ಯಗಳ ಸಂಘರ್ಷವಿದೆ. ಇನ್ನಲ್ಲ ನಾಳೆ ಬದಲಾಗುವುದು ಜನಮನ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಬದಲಾಗದಿದ್ದರೆ ನಾವಿಂದು ಜಗವ ಬದಲಾಯಿಸುವೆವೆಂದು. ಬದಲಾಗದಿದ್ದರೆ ನಾವಿಂದು ಜಗವ ಬದಲಾಯಿಸುವೆವೆಂದು. ಬದಲಾವಣೆಯು ಶುರುವಾಗುವುದು ನಮ್ಮಿಂದಲೇ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ. ಗಾಳಿ ಬೀಸುತ್ತಿದೆ ಹಟ್ಟಿಗಳ ನಡುವೆ, ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ ನನ್ನ ಸಂಗಾತಿಯೇ, ಓ ನನ್ನ ಸಂಗಾತಿಯೇ.